ಸಂಗೀತ ವಿಭಾಗದವರು ನಡೆಸಿಕೊಡ್ಬೇಕಂತ ಅವರಲ್ಲಿ ಬೇಕು. ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮುರಾರಿ ಮಹಾರಾಜರು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಇ.ಟಿ. ಪುಟ್ಟಯ್ಯ, ವಿಶ್ರಾಂತ ಕುಲಪತಿಗಳು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯವರು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಉದಯಕಾಂತ್ ಬಿ ಪಾಟೀಲ್, ಸಿಂಡಿಕೇಟ್ ಸದಸ್ಯರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರು ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಹೂಯಿಬಾವಿ ಬಾಲಣ್ಣ, ಎಲ್ಲರೂ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ನಿಂಗಣ್ಣ ಕೊಳ್ಳು, ಕುಲಸಚಿವರು, ಮೌಲ್ಯಮಾಪನ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರು ಕೂಡ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ಜಯಾಂಬಿಕಾ, ಹಣಕಾಸು ಅಧಿಕಾರಿಗಳು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರು ಕೂಡ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಪ್ರೊಫೆಸರ್ ರಮೇಶ್ ನಾಂಡೇಕರ್ ಸರ್ ಅವರು, ಕುಲಸಚಿವರು, ಇವರು ಕೂಡ ತಮ್ಮ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಶಶಿಕಾಂತ್ ಎಸ್ ಹುಡುಗೇರಿ ಸರ್ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ರೇವನಾಯಕ್ ಬೆಳವಗಿ, ಮಾಜಿ ಸಚಿವರು ಕಲಬುರಗಿ, ಅವರು ಕೂಡ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಉಮೇಶ್ ಜಾಧವ್, ಮಾಜಿ ಲೋಕಸಭಾ ಸದಸ್ಯರು ಕಲಬುರಗಿ, ಇವರು ಕೂಡ ತಮ್ಮ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಅವಿನಾಶ್ ಜಾಧವ್, ವಿಧಾನಸಭಾ ಸದಸ್ಯರು ಚಿಂಚೋಳಿ, ಇವರು ಕೂಡ ತಮ್ಮ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮುಂದಿನ ಕಾರ್ಯಕ್ರಮ ಪ್ರಾರ್ಥನೆ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಪ್ರಾರ್ಥನೆ ಗೀತೆಯನ್ನು ನಡೆಸಿಕೊಡುವವರು ಭುವನೇಶ್ವರಿ ಜಾಧವ್, ಸಂಗೀತ ವಿಭಾಗದವರು ನಡೆಸಿಕೊಡಬೇಕಾಗಿ ಅವರನ್ನು ವಿನಂತಿಸಿಕೊಳ್ಳುತ್ತೇನೆ. Thank you.
ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನಿಸಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಶ್ರೀ ಸರ್ ಅವರೇ, ಅದೇ ರೀತಿ ಡಾಕ್ಟರ್ ಅವಿನಾಶ್ ಜಾಧವ್ ಅವರೇ, ಶ್ರೀಮಾನ್ ರೇವು ನಾಯ್ಕ್ ಬೆಳಗ್ಗೆ ಅವರೇ ಹಾಗೂ ಮಹಾರಾಜರೇ, ಅದೇ ರೀತಿ ಡಾಕ್ಟರ್ ಲಂಡನ್ಕರ್ ಸರ್ ಅವರೇ, ಡಾಕ್ಟರ್ ಸಿಂಗಣ್ಣ ಕೊಂಡವರವರೇ, ಶ್ರೀಮತಿ ಜಯಾಂಬಿಕಾ ಅವರೇ ಹಾಗೂ ಈ ಸಭೆಗೆ ನೆರೆದಿರ್ತಕ್ಕಂಥ ಗಣ್ಯರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಪ್ರತಿ ವರ್ಷದಂತೆ ನಾವು ಈ ವರ್ಷ ಕೂಡ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಯಾಕಂದ್ರೆ ಈ ಮಹಾರಾಜರು ಈ ಜನಾಂಗ, ಈ ಲಂಬಾಣಿ ಜನಾಂಗದ ಆರಾಧ್ಯ ದೇವರು ಮತ್ತು ಏಕೈಕ ಜನಾಂಗದ ದೇವರತ್ತ ನಾವು ಬಂಜಾರ ಜನಾಂಗ ಭಾವಿಸ್ತೇವೆ. ಯಾಕಂದ್ರೆ ಈ ಜನಾಂಗ ಬಂಜಾರ ಜನಾಂಗ ಅಂತ ತಿಳಿದಾಗ ಈ ಜನಾಂಗ ನೀವು ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲಿ ಸಿಗ್ತಾರೆ. ಭಾರತ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಸಿಗ್ತಾರೆ, ಎಕ್ಸೆಪ್ಟ್ ನಾರ್ತ್ ಈಸ್ಟ್ ಒಂದೆರಡು ರಾಜ್ಯಗಳನ್ನು ಬಿಟ್ರೆ ಉಳಿದ ಎಲ್ಲಾ ರಾಜ್ಯಗಳಲ್ಲಿ ಈ ಜನಾಂಗ ಇದೆ. ಈ ಜನಾಂಗದ ಒಂದೇ ಒಂದು ಯೂನಿಕ್ನೆಸ್ ಏನಂತಂದ್ರೆ ಈ ಜನಾಂಗದ ಭಾಷೆ ಒಂದೇ. ದೇಶ ತುಂಬಾ ಆಂಧ್ರದಲ್ಲೂ ಇದೇ ಭಾಷೆ, ಜಮ್ಮು ಅಂಡ್ ಕಾಶ್ಮೀರ್ನಲ್ಲೂ ಇದೇ ಭಾಷೆ, ಪಂಜಾಬ್ ನಲ್ಲೂ ಇದೇ ಭಾಷೆ, ಈ ಕಡೆ ನೀವು ಒರಿಸ್ಸಾ ವೆಸ್ಟ್ ಬೆಂಗಾಲ್ ಹೋದ್ರು ಒಂದೇ ಒಂದು ಭಾಷೆ. ಜೊತೆಗೆ ಈ ಭಾಷೆ ಜೊತೆಗೆ ಈ ಜನಾಂಗದ ಇಂಟರ್ನಲ್ ಕಿನ್ಶಿಪ್ ಏನಿದೆಲ್ಲ, ಬೆಡಗು ಸಿಸ್ಟಮ್ ಎಲ್ಲಾ ಕಡೆಯೂ ಇದು ಒಂದೇ ರೀತಿಯ ಬೆಡಗಿದೆ. ರಾಠೋಡ್, ಪವಾರ್, ಚೌಹಾಣ್, ಜಾಧವ್. ಅವ್ರು ಆಂಧ್ರದಲ್ಲಿದ್ರು ರಾಠೋಡು, ಮಹಾರಾಷ್ಟ್ರದಲ್ಲಿದ್ರು ರಾಠೋಡು, ಇವನ್ ಪಂಜಾಬ್ ಹರಿಯಾಣದಲ್ಲಿದ್ರು ರಾಠೋಡೆ, ಪವಾರೆ, ಚೌಹಾಣೆ. ಈ ಜನಾಂಗಗಳು ತಮ್ಮ ಬೆಡಗಿನಲ್ಲಿ ಸಂಬಂಧಗಳನ್ನ, ಕೌಟುಂಬಿಕ ಸಂಬಂಧಗಳನ್ನ, ಮ್ಯಾಟ್ರಿಮೋನಿಯಲ್ ರಿಲೇಷನ್ಸ್ ಗಳನ್ನ ಹೊಂದೋದಿಲ್ಲ.
ಉದಾಹರಣೆಗೆ ನೀವು ಪಂಜಾಬ್ನಲ್ಲಿರ್ತಕ್ಕಂಥ ರಾಠೋಡ್ ಇರ್ಲಿ, ಇವನ್ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ರಾಠೋಡ್ ಆಗ್ಲಿ, ಒಬ್ರಿಗೊಬ್ರು ಅಣ್ಣ ತಮ್ಮ ತಂಗಿ ಆಗ್ತಾರೆ. ಅವು ಮ್ಯಾಟ್ರಿಮೋನಿಯಲ್ ವೈವಾಹಿಕ ಸಂಬಂಧಗಳನ್ನು ಹೊಂದೋದಿಲ್ಲ. ರಾಠೋಡ್ನವರು ಪವಾರ್ನವ್ರ ಜೊತೆಗೆ ಅಥವಾ ಚವ್ಹಾಣ್ನವ್ರ ಜೊತೆಗೆ, ಜಾಧವ್ನವ್ರ ಜೊತೆಗೆ ಸಂಬಂಧಗಳನ್ನು ಹೊಂದ್ತಾರೆ. ಹಾಗಾಗಿ ಈ ಒಂದು ಕಿನ್ಸಿಪ್ಪು ಭಾಷೆ ಈ ಜನಾಂಗವನ್ನ ಒಂದು ವಿಶೇಷ ಜನಾಂಗವನ್ನಾಗಿ ಮಾಡ್ತದೆ. ಹಾಗಾಗಿ ಈ ಜನಾಂಗದ ಆರಾಧ್ಯ ದೇವಿ ಏನಂತಂದ್ರೆ ಸಂತ ಶ್ರೀ ಸೇವಾಲಾಲ್ ಮಹಾರಾಜರು. ಈ ಜನಾಂಗದ ಇತಿಹಾಸವನ್ನು ನೋಡೋದಾದ್ರೆ, ಎರಡೇ ವರ್ಷದ ಶಬ್ದಗಳನ್ನ ಹೇಳ್ಬೇಕಾದ್ರೆ, ಮೂಲತಃ ರಾಜಸ್ಥಾನದಲ್ಲಿರ್ತಕ್ಕಂಥ ಈ ಜನಾಂಗ 11 ಮತ್ತು 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ದಾಳಿಗಳ ಪರಿಣಾಮವಾಗಿ ತಮ್ಮ ನೆಲವನ್ನು ಬಿಟ್ಟು ಮೈಗ್ರೇಟ್ ಆಗ್ತಾ ವ್ಯಾಪಾರ ಮಾಡ್ತಾ ಅಲೆಮಾರಿಗಳಾದರು. ಅಲೆಮಾರಿಗಳಾಗಿದ್ದ ನಂತರ ಅವರು ತಿರುಗಾಡ್ತಾ ಅವರು ತಮ್ಮ ಸಾಗಾಣಿಕೆ ವಸ್ತುಗಳು, ಎತ್ತುಗಳ ಮೇಲೆ, ಕುದುರೆಗಳ ಮೇಲೆ, ಮ್ಯಾಕ್ಸಿಮಮ್ ಎತ್ತುಗಳ ಮೇಲೆ ತಾವು ಮಾಡತಕ್ಕಂತ ಸಾಂಬಾರ್ ಪದಾರ್ಥಗಳನ್ನ, ಆಹಾರ ಧಾನ್ಯಗಳನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕೊಂಡು ಒಯ್ದು ಅಲ್ಲಿ ನೆಲೆ ಬೀಳಿ, ಅಲ್ಲಿ ನೆಲೆ ಉಳ್ಕೊಂಡು 8 ದಿನ 15 ದಿನ ಅಲ್ಲಿ ಉಳ್ಕೊಂಡು ಆ ಗ್ರಾಮದಲ್ಲಿ ಅಥವಾ ಆ ಪ್ರದೇಶದಲ್ಲಿ ವ್ಯಾಪಾರ ಮಾಡಿ ಮತ್ತೆ 15 ದಿನದ ನಂತರ ಮುಂದಿನ ಪ್ರದೇಶಕ್ಕೆ ಪ್ರಯಾಣ ಬೆಳೆಸ್ತಿದ್ರು. ಈ ರೀತಿ ಬೆಳೀತಾ ಏನಾಯ್ತು, ಡ್ಯೂ ಕೋರ್ಸ್ ಆಫ್ ನಂತರ ವ್ಯಾಪಾರ ಮಾಡ್ತಾ ಇದ್ರು. ಈ ಬೇಳೆಯಲ್ಲಿ ಒಂದು ಹೇಳ್ಬೇಕಂತಂದ್ರೆ, ಈ ವ್ಯಾಪಾರ ಪ್ರಕ್ರಿಯೆಯಲ್ಲಿ ಕೆಲವು ಬಂಜಾರಗಳು ಇಷ್ಟು ಪವರ್ಫುಲ್ ಟ್ರಾನ್ಸ್ಪೋರ್ಟರ್ ಇದ್ರಂತಂದ್ರೆ, ಉದಾಹರಣೆಗೆ ಲಕ್ಕೀಸಾ ಬಂಜಾರ ಇವರು ಮ್ಯಾಕ್ಸಿಮಮ್ ಎಲ್ಲಾ ರಾಜರುಗಳಿಗೆ ಬೇಕಾಗಿರ್ತಕ್ಕಂಥ ಸಾಮಾನು ಸರಂಜಾಮುಗಳನ್ನ ತಮ್ಮ ಈ ಟ್ರಾನ್ಸ್ಪೋರ್ಟೇಶನ್ ಮೂಲಕ, ಆ ಕಾಲದಲ್ಲಿ ರೋಡ್ಗಳಿರ್ಲಿಲ್ಲ, ಹೈವೇಸ್ ಇರ್ಲಿಲ್ಲ, ಅಂತ ಕಾಲದಲ್ಲಿ ಸಾವಿರಾರು ಎತ್ತುಗಳ ಜೊತೆಗೆ ತಮ್ಮ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಅನ್ನ ಅವ್ರು ಇಟ್ಕೊಂಡಿದ್ರು. ಎಲ್ಲಾ ರಾಜರುಗಳಿಗೆ ಸಾಮಾನು ಸರಂಜಾಮಗಳನ್ನ ಅವರು ಸರಬರಾಜು ಮಾಡ್ತಾ ಇದ್ರು. ಅದರ ಜೊತೆಗೆ ಲಕ್ಕೀಸಾ ಬಂಜಾರ ಅವ್ರಿಗೆ ಇನ್ನೊಂದು ಫೇಮಸ್ ಹೆಸರು ಅಂತಂದ್ರೆ, ಎಲ್ಲಿ ಅವರು ನೆಲೆ ಊರ್ತಾರೆ, ಯಾವ ಪ್ರದೇಶದ ಅವ್ರು ಉಳ್ಕೋತಾರೆ, ಆ ಪ್ರದೇಶದಲ್ಲಿ ಒಂದು ಬಾವಿಯನ್ನ, ಒಂದು ಕೆರೆಯನ್ನ ತೋಡ್ತಾ ಇದ್ರಂತೆ ತಮ್ಗೆ ನೀರು ಕುಡಿಲಿಕ್ಕೆ. ಜೊತೆಗೆ ತಾವು ಹೋದ ನಂತರ ಉಳಿದಿರ್ತಕ್ಕಂಥ ಆ ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿಯ ಪ್ರತಿಮೆ, ಈ ರೀತಿಯ ಒಂದು ವ್ಯವಸ್ಥೆ ಇತ್ತು. ದಿನ ಕಳೆದಂತೆ ಏನಾಯಿತು, ಯಾವಾಗ ರಾಜರು ಹೋದರು, ಬ್ರಿಟಿಷರು ಬಂದ ನಂತರ ಈ ಜನಾಂಗವನ್ನ ಡಿನೋಟಿಫೈಡ್, ಕ್ರಿಮಿನಲ್ ಆಗಿ ಟ್ರೈಬ್ಸ್ ಅಂತ ಒಂದು ವಿಶೇಷವಾದ ಬ್ರ್ಯಾಂಡ್ ಮಾಡಿ ಇವರನ್ನ ಅಪರಾಧಿಗಳನ್ನಾಗಿ ಮಾಡಿ ಒತ್ತಿದರು. ತದನಂತರ ಈ ಮೈಗ್ರೇಟ್ ವ್ಯಾಪಾರ ಮಾಡ್ತಾ ಏನ್ ಮಾಡಿದ್ರು, ದಿನ ಕಳೆದಂತೆ ವ್ಯಾಪಾರ ನಡೀಲಾರ್ದೆ ಆಯ್ತು. ಅವಾಗ ಅಲ್ಲಲ್ಲಿ ಸೆಟ್ಲ್ ಆಗ್ಲಿಕ್ಕೆ ಶುರು ಮಾಡಿದ್ರು. ಒಂದೊಂದು ಪ್ರದೇಶಗಳಲ್ಲಿ ನೆಲೆ ಊರ್ಲಿಕ್ಕೆ ಶುರು ಮಾಡಿದ್ರು. ಅವ್ರು ನೆಲೆ ಊರಿದ್ರು ಎಲ್ಲಿ, ಊರ್ ಬಿಟ್ಟು ಹೊರಗಡೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಊರಿಂದ ಯಾಕಂತಂದ್ರೆ ಆ ಜನರ ಭಾಷೆ ಲಂಬಾಣಿ ಭಾಷೆ. ಇಲ್ಲಿ ಕರ್ನಾಟಕದಲ್ಲಿ ಆದ್ರೆ ಊರನ್ನವ್ರ ಭಾಷೆ ಕನ್ನಡ ಭಾಷೆ. ಅವ್ರಿಗೆ ಭಾಷೆ ಬರೋದಿಲ್ಲ. ಭಾಷೆ ಬರ್ಲಾರ್ದ ಕಮ್ಯುನಿಕೇಟ್ ಆಗೋದಿಲ್ಲ. ಮತ್ ಹೊಸಬ್ರನ್ನ ನೋಡಿ ಊರು ಜನ ಹೊಡಿತಾರೆ ಅಂತ ಹೇಳಿ ಊರ್ ಬಿಟ್ಟು ಹೊರಗಡೆ 3-4 ಕಿಲೋಮೀಟರ್ಗಳಲ್ಲಿ ಅವ್ರು ವಾಸ ಮಾಡಿದ್ರು. ಅವ್ರು ವಾಸ ಮಾಡ್ತಕ್ಕಂತ ಪ್ರದೇಶಗಳನ್ನ ತಾಂಡಾ ಅಂತ ಕರೀತಾರೆ. ತಾಂಡಾ ಕೇವಲ ಬಂಜಾರರನ್ನು ಬಿಟ್ಟು ಊರ್ ಜನ ಆ ತಾಂಡಾದಾಗ ಯಾರು ಇರಂಗಿಲ್ಲ. ಅವ್ರು ಓನ್ಲಿ ಬಂಜಾರ ಲೊಕಾಲಿಟಿ, ದೋಸ್ ಆರ್ ಹ್ಯಾಬಿಟೆಡ್ ಇನ್ ದಟ್ ಪರ್ಟಿಕ್ಯುಲರ್ ಲೊಕಾಲಿಟಿ, ದಟ್ ಇಸ್ ದಿ ತಾಂಡಾ. ಅಲ್ಲಿ ಊರ್ ಜನ ಯಾರು ಇರಂಗಿಲ್ಲ, ಓನ್ಲಿ ಬಂಜಾರ ಇರ್ತಾರೆ. ಅಫ್ಕೋರ್ಸ್ ರಾಠೋಡ್, ಚವ್ಹಾಣ್, ಜಾಧವ್, ಪವಾರ್ ಈ ರೀತಿ 4 ಬೆಡಗಿನವ್ರು ಇರ್ತಾರೆ. ಈ ವ್ಯವಸ್ಥೆ ಆಗಿ ಗ್ರಾಜುವಲಿ ಏನಾಯ್ತು, ಅವರು ಒಂದು ಕಡೆ ನೆಲೆ ಊರ್ಲಿಕ್ಕೆ ಪ್ರಾರಂಭ ಮಾಡಿದರು. ನೆಲೆ ಊರಿದ ನಂತರ ಸುತ್ತಮುತ್ತಿರ್ತಕ್ಕಂಥ ಭೂಮಿಯನ್ನ ಉಳಿಮೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಉಳಿಮೆ ಮಾಡ್ತಾ ಇದುವರೆಗೂ ಮೊನ್ನೆವರೆಗೂ ತಾಂಡಾಗಳಿಗೆ ಯಾವುದೇ ಐಡೆಂಟಿಫಿಕೇಶನ್ ಗೌರ್ಮೆಂಟ್ ರೆಕಾರ್ಡ್ ನಲ್ಲಿ ಇರ್ಲಿಲ್ಲ. 47ರಿಂದ ನಾವು ವೋಟರ್ ಲಿಸ್ಟ್ ನಾಗ ಇದೀವಿ, ಎಲೆಕ್ಷನ್ ನಲ್ಲಿ ವೋಟ್ ಹಾಕ್ತಾ ಇದೀವಿ, ನಮ್ ತಾಂಡಾ ಇದು ಜಾಗದಲ್ಲಿ ಇದೆ ಅನ್ನೋ ರೆಕಾರ್ಡ್ ಇರ್ಲಿಲ್ಲ. ಮೊನ್ನೆ ತಾನೇ ಸಿದ್ದರಾಮಯ್ಯ ಅವರ ಸರ್ಕಾರ ಕಂದಾಯ ಗ್ರಾಮಗಳನ್ನಾಗಿ ಘೋಷಣೆ ಮಾಡಿದ ನಂತರ ನಾವು ಅಲ್ಲಿ ಉಳ್ಕೊಂಡಿವಿ ಅನ್ನೋದಕ್ಕೊಂದು ಐಡೆಂಟಿಫಿಕೇಶನ್ ಸಿಕ್ಕಿದೆ. ಈ ವಿಶೇಷತೆಯನ್ನು ಹೊಂದಿರತಕ್ಕಂತ ಈ ಜನಾಂಗ ಇದುವರೆಗೂ ನಾವು ನಗರಗಳಲ್ಲಿ ಕಾಣ್ತಾ ಇರೋದು ಒಟ್ಟು ಬಂಜಾರ ಜನಸಂಖ್ಯೆ 2 ಅಥವಾ 3% ಅಷ್ಟೇ. ಇನ್ನು 100ಕ್ಕೆ 97% ಜನರು ತಾಂಡಾದಲ್ಲೇ ಇದ್ದಾರೆ. ಅವರು ಶಿಕ್ಷಣ ಇವತ್ತಿನ ದಿನದಲ್ಲಿ ಒಂದು ಲೆವೆಲ್ಗೆ ಶಿಕ್ಷಣ ಇದೆ. SSLC, PUC, ಮಾಡರೇಟ್ ಎಜುಕೇಶನ್ ಇದೆ. ಹೈಯರ್ ಎಜುಕೇಶನ್ ನಲ್ಲಿ ಬಹಳ ಕಡಿಮೆ ಜನ, ಒಟ್ಟು ಜನಸಂಖ್ಯೆ ಬಹಳ ಕಡಿಮೆ ಜನ. ಇದುವರೆಗೂ ಅವರು ಇರ್ತಕ್ಕಂಥ ಭೂಮಿಯನ್ನ ಉಳಿಮೆ ಮಾಡುವುದರ ಜೊತೆಗೆ ಆರ್ಥಿಕತೆಗಾಗಿ
ಯಾರಾದ್ರೂ ಜಾಸ್ತಿ ಮೈಗ್ರೇಟ್ ಹೋಗ್ತಾ ಇರೋದಂದ್ರೆ ಲಂಬಾಣಿಗರು, ಬಂಜಾರ ಜನಾಂಗದವರು. ಮ್ಯಾಕ್ಸಿಮಮ್ ನೀವು ಈಗ ಮಳೆಗಾಲದ ನಂತರ ದೀಪಾವಳಿ ಆಯ್ತು ಅಂತಂದ್ರೆ ಎಲ್ಲರೂ ಬಾಂಬೆ, ಗೋವಾ, ಪುಣೆ ಅಲ್ಲೇ ಮೈಗ್ರೇಟ್ ಆಗಿ ದುಡ್ಕೊಂಡು ತಿನ್ಲಿಕ್ಕೆ ಹೋಗ್ತಾರೆ. ಮತ್ತೆ ಮಳೆಗಾಲ ಬಂದ ನಂತರ ವಾಪಸ್ ಜೂನ್ 7 ನಂತರ ವಾಪಸ್ ಬರ್ತಾರೆ. ಈ ಪದ್ಧತಿ ಇರೋದು ಈ ಜನಾಂಗ, ವಿಶೇಷವಾಗಿ ಬಡ ಜನಾಂಗ. ಈ ಜನಾಂಗದ ಏಳಿಗೆಗಾಗಿ ಸರ್ಕಾರ ಜೊತೆಗೆ ಈ ಜನಾಂಗದವರು ವಿಶೇಷವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕು. ಆ ಪ್ರಯುಕ್ತ ಈ ದಿನ ನಾವು ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಅವರ ನೆನಪಿಗೋಸ್ಕರ ಜೊತೆಗೆ ಈ ಜನಾಂಗದ ಒಂದು ಅರಿವಿಗೋಸ್ಕರ ಇಟ್ಕೊಂಡಿವಿ. ಇದನ್ನು ಉದ್ದೇಶಿಸಿ ನಮ್ಮ ನೆಚ್ಚಿನ ವಿಶ್ರಾಂತ ಕುಲಪತಿಗಳಂತ ಇಟಿ ಪುಟ್ಟೇರ್ ಸರ್ ಅವರು ಜೊತೆಗೆ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರು ಎಲ್ಲರೂ ಮಾತಾಡ್ತಾರೆ ಅಂತ ಹೇಳ್ತಾ ನನ್ನ ಒಂದು ಪ್ರಾಸ್ತಾವಿಕ ಭಾಷಣಕ್ಕೆ ಸ್ವಲ್ಪ ಮುಖಂಡ ಹೇಳ್ತೇನೆ. ಜಯ ಸೇವಾಲಾಲ್. आज यह पवित्र कार्यक्रम में उपस्थित वेदी के ऊपर विराजमान संत महंत से प्रोफेसर कुलपति અને हमारे समाज नेता से माननीय रामराम जय सेवालाल महाराज इसे 27वां जयंती उत्सव कार्यक्रम से हार्दिक अभिनंदन करते हुए एक सेवालाल महाराज नामेर ऊपर सारी भारतीय बंजारा समाज, विश्व बंजारा समाज गोळागरीत करा आज ये युनिवर्सिटी में एक कार्यक्रम करो सर. एक सेवालाल महाराज તમારા પર પેશ કરું છું. જય સેવા. સેવા ભાયા રે નામે દી પૂર્ણ વજાણો હરિ ભક્તે મને मारो भगवान गोर गरीब तारो जय जयकार सदाई प्रेमेरी वजाऊ आसरी जीवन भी अर्पण कर दूं ऐसे भाग्य मारो भगवान गोर गरीब तारो जय जयकार सदाई प्रेमेरी वजाऊ आसरी जीवन भी अर्पण कर दूं ऐसे भय मारो भगवान गोर गरीब तारो जय जयकार. तारी महिमा न्यारी सत्य वचने मेरी आदला रे खबर बतायो हरी नरेरी बनायो नारी मुनि तोड़ो भवियारी जहर नाम रुद बनाल हरायो हरी भावई भतीरी वजाऊ आसरी जीवन भी अर्पण कर
ಸಿರಿಮನೆ ಮಾಯಿತು ಸಿರಿತಲೆ ಮಾಯಿತು ತಾರಹೀನ ತೋರುನ ವದಾಳೋ ವಿಯೋ ಸಡಲ ವಿನಂತಿ ಹಮಾರ ಕರ್ದ ಜಗೆರೋ ಉದಾರ ತಾರಹೀನ ತೋರುನ ಕೋಯಿ ನಯದಾರ ಭಾವೈ ಭಕ್ತಿರಿ ವರಗಾಮು ಹಸಲಿ जीवन भी अर्पण कर दूं हे सेवा भाया मरो भगवान और गरीब तारो जगदान जय सेवाला जय सेवाला ಇವತ್ತು ಕಲಬುರಗಿ ವಿಶ್ವವಿದ್ಯಾಲಯ ಸಂತ ಶ್ರೀ ಶಿವಲಾಲ್ ಮಹಾರಾಜರ 287ನೇ ಜಯಂತ್ಯೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಕ್ಕೇರಿ ಅವರೇ, ಇಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಒನ್ ಹೂ ಹ್ಯಾಸ್ ಕ್ರಿಯೇಟೆಡ್ ಹಿಸ್ಟ್ರಿ ಫಾರ್ ಬಂಜಾರಾ ಸಮಾಜ್. ಅವರ್ ಧರ್ಮಗುರು ಮೈ ಧರ್ಮಗುರು ರಾಮರಾವ್ ಮಹಾರಾಜರಿಗೆ ಡಾಕ್ಟರೇಟ್ ಕೊಟ್ಟಿರುವ ಮಾಜಿ ಕುಲಪತಿ ಉಪಕುಲಪತಿ ಪ್ರೊಫೆಸರ್ ಇ.ಟಿ. ಪುಟ್ಟಯ್ಯ ಅವರೇ, ಉದಯಕಾಂತ್ ಪಿ ಪಾಟೀಲ್ ಅವರೇ, ಪ್ರೊಫೆಸರ್ ವೀನ್ ಭಾವಿ ಬೊಮ್ಮಣ್ಣ ಅವರೇ, ಮಿಂಗಣ್ಣ ಕುನ್ನೂರ್ ಅವರೇ, ಶ್ರೀಮತಿ ಜಯಂಬಿಕಾ ಅವರೇ, ದೇವನಾಯಕ್ ಮಾಮ ಅವರೇ, ನನ್ನ ಮಹಾರಾಜರು, ನಮ್ಮ ಮಹಾರಾಜರು, ನಮ್ಮ ಈ ಕ್ಷೇತ್ರದ ರಾಮರಾವ್ ಮಹಾರಾಜರ ಭಕ್ತರು, ಮತ್ತೆ ಮಗನಾದ ಅವಿನಾಶ್ ಯಾದವ್ MLA, ಮತ್ತೆ ಎಲ್ಲ ಬಂಧುಗಳು ಎಲ್ಲ ನಮ್ಮ ನಿನ್ನೆ ಮೊನ್ನೆ ಎಲ್ಲ ಜಯಂತಿ ಮಾಡಿ ಕಲಬುರಗಿಯಲ್ಲಿ ದೊಡ್ಡ ರೀತಿಯಲ್ಲಿ ಜಯಂತಿ ಮಾಡಿ, ವಾಡಿಯಲ್ಲಿ, ಯಾದಗಿರಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಜಯಂತಿ ಮಾಡಿ ಇವತ್ತು ಬಂದ ಎಲ್ಲ ನನ್ನ ಬಂಧುಗಳೇ, ಎಲ್ಲ ಪ್ರೊಫೆಸರ್ಗಳೇ, ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಹಿಂದುಳಿದ ಸಮುದಾಯದ ಧರ್ಮಗಳು ಸಂತ ಶಿವಾಲ್ ಮಹಾರಾಜರ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ. ನಾನು ಪ್ರೊಫೆಸರ್ಗಳಿಗೆ, ಎಲ್ಲ ಟೀಚರ್ಗಳಿಗೆ, ಯಾಕಂದ್ರೆ ನಾನೊಬ್ಬ ಫ್ರೀಡಮ್ ಫೈಟರ್ ಮಗ, ಬಸ್ ಸ್ಕೂಲ್ ಟೀಚರ್ ಮಗನಾಗಿ ಮಾತಾಡ್ತೇನೆ. ಐ ರೆಸ್ಪೆಕ್ಟ್ right from BC to Group D staff because they are the one who give us basic culture, basic moral support. We learn everywhere, every step. ನೀವೆಲ್ಲ ಇಂಥ ಯೂನಿವರ್ಸಿಟಿಯಲ್ಲಿ, ಯಾಕಂದ್ರೆ ಇವತ್ತು ನಾನು ಒಬ್ಬ ಡಾಕ್ಟರ್ ಆಗಿ ವೈದ್ಯನಾಗಿ ಮಾತಾಡ್ತಾ ಇದ್ದೀನಿ. ಹಿಂದುಳಿದವರು ನಾವು ಹಿಂದುಳಿದವರಿಗೆ ಗೊತ್ತಾಗ್ತದೆ. ಇವತ್ತು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಅರವಿಂದ್ ದೇಶಪಾಂಡೆ ಅವರಿಗೆ, ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ MLA ಆಗಿದ್ದೆ. ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆದಾಗ ವಿದಿನ್ 3 days ಇಟ್ಸ್ ಹಿಸ್ಟ್ರಿ. ಅರವಿಂದ್ ದೇಶಪಾಂಡೆ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದ್ರು, ನಾನು MLA ಹೊಸದಾಗಿದ್ದೆ, ನನಗೇನು ಗೊತ್ತಿರಲಿಲ್ಲ. ಒಂದು ಅಧ್ಯಯನ ಪೀಠ ಮಾಡ್ಬೇಕಂತ ಹೇಳಿ ನಮ್ಮ ಸಮುದಾಯದ ಜನರ ಬೇಡಿಕೆ ಇತ್ತು. ವಿದಿನ್ 48 hours ನಾನು ದೇಶಪಾಂಡೆ ಅವ್ರ ಮನೆಗೆ ಹೋದೆ. ನಾನು ಆ ರೇಸ್ ಕೋರ್ಸ್ ರೋಡಲ್ಲಿ ನಮ್ಮ ಶಾಬಾದ್, ನಮ್ಮ ಮಿತ್ರರು, ಇನ್ಕ್ಲೂಡಿಂಗ್ ಮೈನಾರಿಟಿ, ದಲಿತ್, ಎವ್ರಿಬಡಿ, ಮೋರ್ ದೆನ್ 100 people ವೆಂಟ್ ಟು ದೇಶಪಾಂಡೆಸ್ ಹೌಸ್. ಅರವಿಂದ್ ದೇಶಪಾಂಡೆ ಅವ್ರಿಗೆ ಫೋನ್ ಭೇಟಿ ಆದಾಗ ಅವರು ಜಾಧವ್ ಅವ್ರ ಹ್ಯೂಮನ್ ಎಲ್ಲರಿಗೂ ನೋಡಿ ಭಾರತದ ಇಷ್ಟದಿಂದ ಯಾಕೆ ಬಂದಿದೆ ಅಂತ ಕೇಳಿದ್ರು. ಇಲ್ಲ ಸರ್, ನಾವು ಇದಕ್ಕೆ ಬಂದಿವಿ. ನಮ್ 4 ಜನರಿಗೆ ಕರ್ಸಿ ಮಾತಾಡಿದ್ರು. ಒಂದು ಶಿವಲಾಲ್ ಮಹಾರಾಜ ಅಧ್ಯಯನ ಪೀಠ ಆಗ್ಬೇಕು ಸರ್ ಅಂತ ಹೇಳಿದೆ. ಅವಾಗ ಇಟ್ ಇಸ್ ಇಂಪಾಸಿಬಲ್ ಜಾಧವ್, ಐ ಶುಡ್ ಗೆಟ್ ರಿಪೋರ್ಟ್ ಫ್ರಮ್ ದ ಯೂನಿವರ್ಸಿಟಿ ಅಂತ ಹೇಳಿದ್ರು. ಇವತ್ತು ನಾನು ಸಾಹೇಬರಿಗೆ ಕೆಲವ್ರಿಗೆ ಮರ್ಯಾದ. ಇವತ್ತು ಪ್ರೊಫೆಸರ್ ನಾಯಕ್ ಅವರಿದ್ರು, VC ಆಕ್ಟಿಂಗ್ VC ಅವರಿದ್ರು, ಮತ್ತು ಖಂಡೋಬಾ ಅವರಿದ್ರು, ಪ್ರೊಫೆಸರ್ ಖಂಡೋಬಾ. ವಿದಿನ್ 24 hours ದೇ ಸೆಂಟ್ ರಿಪೋರ್ಟ್, ಕ್ಯಾಬಿನೆಟ್ ನೋಟ್ ರೆಡಿ ಮಾಡಿ ಅದನ್ನ ಇಲ್ಲಿ ಸಬ್ಮಿಟ್ ಮಾಡಿ ಗುಲ್ಬರ್ಗಾ DC ಆಫೀಸ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದ್ದಾಗ ಅಲ್ಲಿ ನಮ್ಮ ಸಂತ ಶಿವಲಾಲ್ ಅಧ್ಯಯನ ಪೀಠ ಅನೌನ್ಸ್ ಮಾಡಿದ್ರು ಅಂದಿನ ಸರ್ಕಾರ. ನಾನು ಅವರಿಗೆ ಎಂದು ನಾನು ಮರೆಯದವರಿಗೆ ಧನ್ಯವಾದ ಹೇಳ್ತೇನೆ. ಇವತ್ತು ನಮ್ಮ ಅಧ್ಯಯನ ಪೀಠ ಅದು ಆದ್ಮೇಲೆ ನಮ್ಮ ಧರ್ಮಗುರು ರಾಮರಾವ್ ಬಾಪು, ರಾಮರಾವ್ ಮಹಾರಾಜರು, ನಮ್ಮ ಜಗದ್ಗುರುಗಳು, ಅವರ ನೇತೃತ್ವದಲ್ಲಿ ಮಂತ್ರಿಗಳು ಬಂದಿದ್ರು. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸಂತ ಶಿವಲಾಲ್ ಅಧ್ಯಯನ ಪೀಠ ಶುರುವಾಯಿತು.
ಅವಾಗ ನಮ್ಮ ಜೊತೆಗಿನ 2 ಅಧ್ಯಯನ ಪೀಠನು ಸ್ಯಾಂಕ್ಷನ್ ಆದವು. ವಿ ಗಾಟ್ ಬಜೆಟ್ ಅಬೌಟ್ 2 crores ಮೇಡಮ್. ಯುವರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಾನು ಖುದ್ದಾಗಿ ಅಲ್ಲಿ ಪಾವತಿ ಅಂತ ಇದ್ರು ನಿಮ್ಮ ಯೂನಿವರ್ಸಿಟಿ. ಅಲ್ಲಿ ಹೋಗಿ ದೇ ಡಿವೈಡೆಡ್ ಟು 3-4 ಇವರಿಗೆ ಅಧ್ಯಯನ ಪೀಠದಲ್ಲಿ ಜಾಯಿನ್ ಮಾಡ್ಕೊಂಡ್ರು. ಅವಾಗ ಎಸ್ ಟಿ ನಿಗಮನ ಅವಾಗೆ ಇದು ಅಧ್ಯಯನ ಪೀಠ ಅವಾಗ ಅನೌನ್ಸ್ ಆಯ್ತು. ಗಂಡತ್ತರ ಇರ್ಬೋದು ವಾಲ್ಮೀಕಿ ಅಧ್ಯಯನ ಪೀಠ ಆಯ್ತು. ಈಗ ನಮಗೆ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರ ನಮ್ಮ ಕಲ್ಚರ್, ನಮ್ಮ ಸಂಸ್ಕಾರ, ನಾವು ಕನ್ಫ್ಯೂಷನ್ ಅಲ್ಲಿ ಇದೀವಿ ಬಹಳ. ಯಾಕಂದ್ರೆ ನಾವು ಥ್ರೂಔಟ್ ದ ವರ್ಲ್ಡ್. ನಾನು ರಾಜಸ್ಥಾನ್, ಮಧ್ಯಪ್ರದೇಶ್, ಪಂಜಾಬ್, ಹರಿಯಾಣ, ಜಮ್ಮು ಕಾಶ್ಮೀರ್, ಮಧ್ಯಪ್ರದೇಶ್ ಎಲ್ಲ ಕಡೆ ಹೋಗಿ ಬಂದಿದ್ದೆ. ನಮ್ಮ ಭಾಷಾ ಒಂದೇ. ನಾನು ಅವ್ರಿಗೆ ಸಪ್ರೇಟ್ ಕ್ವಶನ್ ಮಾಡಿದಾಗ ಅವ್ರು ಏನ್ ಫಾಲೋ ಮಾಡ್ತಾರೆ ಅವ್ರು ನಾವು ಫಾಲೋ ಮಾಡ್ತಾ ಇದ್ವಿ. ಇದ್ರ ಮೂಲ ಏನದ? ನಮ್ದು ಎಲ್ಲಿಂದ ಬೇಸಿಕ್ಲಿ ಹಿಸ್ಟ್ರಿ ಔಟ್ ಸ್ಟಾರ್ಟೆಡ್. ಈ ಜಗತ್ತಿನಲ್ಲಿ ಒಂದೇ ಅಧ್ಯಯನ ಪೀಠ ಇರೋದು. ಹೆಂಗ್ ಶುರುವಾಯಿತು, ನಮ್ದು ಕರೆಕ್ಟ್ ಇತಿಹಾಸ ಏನೋ ಅದನ್ನು ಗೊತ್ತು ಮಾಡ್ಬೇಕಂತ ನಮ್ ಭಾಷೆ. ಅದಕ್ಕೆ ನಮ್ಮ ಪ್ರೊಫೆಸರ್ ಕೈ ಜೋಡಿಸಿ ಬಂದಿದ್ದು ಮಾಡ್ತೀವಿ. ಯುವರ್ ಟೀಚರ್, ಯುವರ್ ಪ್ರೊಫೆಸರ್ಸ್, ಯುವರ್ ಹೈಲಿ ಇಂಟೆಲೆಕ್ಚುವಲ್. ನೀವು ಮನಸ್ಸು ಮಾಡಿದ್ರ ಇವತ್ತು ಒಬ್ಬ ಹಿಂದುಳಿದ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಸಮುದಾಯದ ಅಟ್ಯಾಚ್ಮೆಂಟ್ ಇದೆ ಎಲ್ಲ. ಇದನ್ನ ನೀವು ಬೇಸಿಕಲಿ PhD ಥೀಸಿಸ್ ಕೊಟ್ಟು ಕೆಲವರಿಗೆ ಯೂಸ್ ದೆಮ್ ಸಬ್ಜೆಕ್ಟ್. ತಾಂಡ ಹೋಗಿ ವಿಲೇಜ್ ಹೋಗಿ ಹಳ್ಳಿ ಊರು ಹೋಗಿ, ಯಾಕೆಂದ್ರೆ ನಮ್ ಲಿಪಿ ಇಲ್ಲ, ನಮ್ದು ಸಂಸ್ಕಾರ ಸಂಸ್ಕೃತಿ ನಮ್ಮ ಇತಿಹಾಸ ಯಾರು ಜಿಂದ ಇಟ್ಟಾರಂದ್ರ ಈಗ ನಮ್ಮ ಡಾಕ್ಟರ್ ಸುಭಾಷ್ ಗ್ಯಾಕ್ ಅಂತ ಅವ್ರ ಹಾಡದಲ್ಲಿ ನಮ್ಮ ಹಿಂದಿನ ಹಿಸ್ಟ್ರಿ ಗೊತ್ತಾಗ್ತದೆ. ನಾವು ಎಲ್ಲ ಕಡೆ ಅದನ್ನ ಕರೆಕ್ಟ್ ಆಗಿ ನಮ್ಮ ಕೆಲವರಿಗೆ ನಾವು ಕಲ್ತೀವಿ. ಇವತ್ತು ಬಂದಿದ್ದಾರೆ ಸಡನ್ ಮಾರ್ನಿಂಗ್ ಅಕೌಂಟ್ ಐ ಶುಡ್ ಮೀಟ್ ಎವ್ರಿಬಡಿ. ಇದನ್ನ ನಾವು ಯಾರ ರಾಜಕೀಯ ಉದ್ದೇಶ ನಮ್ಮ ಹೆಸರಲ್ಲಿ ಹಾಕ್ಬೇಡ್ರಿ. ಯಾರು ರೂಲ್ ಮಾಡ್ತಾರೋ ಅವ್ರದೇ ಹೆಸರು ಆಗ್ರಿ. ಆದ್ರೆ ನಮ್ಮ ಉದ್ದೇಶ ದೂರ ಆಗಲಿ ಅಂತ ಆಶೆ. ನಮ್ಮ ಸಮುದಾಯದ ಇತಿಹಾಸ ಇಲ್ಲಿ ನಮ್ಮ ಆಜುಬಾಜು ಇಲ್ಲಿ ಎಲ್ಲ ಪ್ರಮುಖರು ಬಂದಾರೆ. ಆಜುಬಾಜು ತಾಂಡದವರು, ಗುಲ್ಬರ್ಗ ಸಮೀಪದವರು ಎಲ್ಲರೂ ಬಂದಾರ. ಇಲ್ಲಿ ಇದು ಶುರು ಆಗ್ಬೇಕಂತ ಭಾಷೆ ಇದೆ. ಜವಾಹರ್ಲಾಲ್ ಮಹಾರಾಜ್ ಇತಿಹಾಸ ಎಲ್ಲರಿಗೂ ಗೊತ್ತು. ನೀವು ಮತ್ತೆ ಹೇಳಿದ್ರಿ, ಪುಟ್ಟಯ್ಯ ಸಾಹೇಬ್ರ ಹೇಳ್ತಾರೆ ಡೀಟೇಲ್ ಆಗಿ. ಇವತ್ತು ನಮ್ಮ ನೇವನಾಯಕ್ ಮಾಮ ಅವರು ನಮ್ಮ ಪುಟ್ಟಯ್ಯ ಸಾಹೇಬ್ರಿಗೆ ವಿಸಿ ಮಾಡ್ಲಿಕ್ಕೆ ಬಹಳ ಪ್ರಯತ್ನ ಮಾಡೋರು ಮಾಡಿದ್ದಾರೆ. ಇದು ಎಲ್ಲರಿಗೆ ಸಾಮಾಜಿಕ ನ್ಯಾಯ ಸಿಗ್ತದೆ. ವಿ ಆರ್ ನಾಟ್ ಅಗೇನ್ಸ್ಟ್ ಎನಿಬಡಿ, ವಿ ಆರ್ ನಾಟ್ ಕಾಂಪಿಟೇಟರ್ ಟು ಎನಿಬಡಿ. ನಮಗೆ ಕಾಂಪಿಟೇಷನ್ ಮಾಡುವಂತ ಶಕ್ತಿನೂ ಇಲ್ಲ. ವಿ ಆರ್ ಎಕನಾಮಿಕಲಿ ವೀಕ್. ನೀವು ಇವತ್ತು ಎಲ್ಲ ದೊಡ್ಡ ಪ್ರೊಫೆಸರ್ಸ್ ನೀವೆಲ್ಲ ತಿಳಿದವರಿದ್ದೀರಿ. ನಮ್ಮ ಗುಲ್ಬರ್ಗಾದಿಂದ ಭಾರತ ದೇಶಕ್ಕೆ ಒಂದು ಸಂದೇಶ ಹೋಗ್ಬೇಕು. ಗುಲ್ಬರ್ಗಾದಿಂದ ನಮ್ಮ ಬಂಜಾರದ ಇತಿಹಾಸ ಗೊತ್ತಾಗ್ಬೇಕು. ಈಗಾಗಲೇ ನಿಮಗೆ ಮತ್ತೊಮ್ಮೆ ನಾನು ಸರ್ ಬಿಸಿ ಸಾಹೇಬ್ರೆ ನಿಮಗೆ ವಿನಂತಿ ಮಾಡ್ತೇನೆ. ಎಲ್ಲ ಪ್ರೊಫೆಸರ್ಸ್, ಟೀಚರ್ಸ್, ಸ್ಕಾಲರ್ಸ್ ದೇ ಶುಡ್ ವಿಸಿಟ್ ಪೌರಾದೇವಿ. ಯು ಶುಡ್ ವಿಸಿಟ್. ಬಿಕಾಸ್ ಅಲ್ಲಿ ನಮ್ಮ ಫಡ್ನವೀಸ್ ಸಾಹೇಬ್ ಚೀಫ್ ಮಿನಿಸ್ಟರ್ ಅವರು ಅಲ್ಲಿ ಒಂದು ನಮ್ದು ಸಂತ ಶಿವಲಾಲ ನಗಾರ ಬಿಲ್ಡಿಂಗ್ ಮಾಡಿದ್ದಾರೆ. ನಿಮ್ಗೆ ನಾನು ನಮ್ಮ ಬಂಜಾರ ಇತಿಹಾಸ, ಭಾರತ ದೇಶದ ಇತಿಹಾಸ ಎಲ್ಲನೇ ಅವರು ತಿರುಗಾಡಿ ಎಲ್ಲ ಹೋಗಿ ಅಲ್ಲಿ ಫೋಟೋ ಹಾಕಿ ಇತಿಹಾಸ ಎಲ್ಲ ಚಿತ್ರಣ ಮಾಡ್ಬೋದು. ನರೇಂದ್ರ ಮೋದಿ ಅವರು ಬಂದು 2 ತಾಸು ಅಲ್ಲಿ ನಿಂತೆ ಅದೇ ಭಾಷಣ ಮಾಡಿ ಹೋಗಿದ್ದಾರೆ. ಅಲ್ಲಿ ಹೋಗ್ಬೇಕು. ನಮ್ಮ ಈ ಸುಮ್ಮನೆ ಈಗ 50 ಲಕ್ಷ ಮೇಡಮ್ ಅವ್ರ ಅಕೌಂಟ್ ಬಿದ್ದವು ಇಲ್ಲಿ, ಅದ್ರ ಇಂಟ್ರೆಸ್ಟ್ ತಗೊಂಡು ಹಂಗೆ ಕೊಡ್ತಾರೆ. ದೇರ್ ನೋ ಯೂಸ್, ದೇರ್ ನೋ ಪಾಯಿಂಟ್. ನೀವು ಅದನ್ನ ಪೌರಾದೇವಿಗೆ ಹೋಗ್ಬೇಕು. ನಿಮ್ ಟೀಮ್ ಕಳಿಸ್ರೆ ಅಲ್ಲಿ ನಮ್ದು ಒರಿಜಿನ್ ಆಫ್ ಬಂಜಾರ ಎಲ್ಲ ಭಾರತ ದೇಶದ ಸಮಗ್ರ ಇತಿಹಾಸ ಸಿಗ್ತದೆ. ಅದೇ ಕರೆಕ್ಟ್ ಅಂತ ಹೇಳಿಲ್ಲ, ಒಂದ್ ಪ್ರಯತ್ನ ಆಗ್ಯದ. ನಮ್ ಸಂಜೀವ್ ಅವ್ರು ಹಾಕೊಂಡು ಅವ್ರು ಪ್ರಯತ್ನ ಮಾಡ್ಯಾರ. ನೀವು ಕೂಡ ಸನಾತಕ ಏಕ್ ಲೋಹಾರ್ ಅಂತೀವಿ ನಾವು. ನೀವು ಒಬ್ಬರು ಪ್ರೊಫೆಸರ್, ಯು ಕ್ಯಾನ್ ಮೇಕ್ ದ ಡಿಫರೆನ್ಸ್. ಈ ಹಿಸ್ಟ್ರಿ ನೀವು ತೆಗಿಬೇಕು. ಯು ಶುಡ್ ನಾಟ್ yield ಟು ಎನಿ ಪ್ರೆಷರ್. ಯು ಶುಡ್ yield ಟು ಯುವರ್ ಕಾನ್ಶಿಯಸ್ನೆಸ್. ನೀವು ಇಂಥ ಕೆಲಸ ಮಾಡ್ಬೇಕಂತ ನಾವು ಕೈ ಜೋಡಿಸಿ ವಿನಂತಿ ಮಾಡ್ತೇವೆ. ಇವತ್ತು ಹಿಂದೆಲ್ಲ ಒಳ್ಳೆ ಕೆಲಸ ಆಗಿದೆ ಯೂನಿವರ್ಸಿಟಿಯಲ್ಲಿ. ನಮ್ಮ ಹುಡುಗಿಯರಿಗೆ ತಾಂಡದವರಿಗೆ ಸ್ಕಾಲರ್ ಫಾರನ್ನ ಕಳಿಸಿದ್ರು. ಹಿಂದಿನ BC ಅವ್ರು ಕಳಿಸಿ ಲಂಡನ್ ಕರ್ಕೋತದವರಿಗೆ 4-5 ಹುಡುಕಿ ನಮ್ಮ ಸಂಗಾಪುರ ಬ್ಯಾಕ್ವರ್ಡ್ ಏರಿಯಾದಲ್ಲಿ ಹೋಗಿ ಪ್ರತಿಭಾವಂತ ಕರೆಸಿ ಇವ್ರು ಪ್ರೋತ್ಸಾಹ ಮಾಡಿ ಇವಾಗ ಸೆಂಡ್ ಅಬ್ರಾಡ್ ಆಲ್ಸೋ. ಐ ಥ್ಯಾಂಕ್ ಯು ಫಾರ್ ದಟ್. ಅದಕ್ಕೆ ನೀವು ಇಂಥ ಒಂದು ಪ್ರಯತ್ನ ಆಗಬೇಕು. ಇವತ್ತು ಸಂತ ಶಿವಲಾಲ್ ಮಹಾರಾಜ್ ಇಡೀ ಭಾರತ ದೇಶದಾಗ ಇವತ್ತು ಬಹಳ ನಿನ್ನೆ ವಾತಾವರಣ ನೋಡಿದ್ರ
people are aware. We want them to get educated. We want them to be a cultural people. ಯಾಕಂದ್ರೆ ನಮ್ಮ ಬಂಜಾರ ಸಮಾಜ ಬಹಳಷ್ಟು ಅನ್ಯಾಯ, ನಮ್ಮ ಸಮಾಜಕ್ಕೆ ಅನ್ಯಾಯ ಆದಷ್ಟು ನನ್ನ ಅನಿಸ್ತು ಯಾರಿಗೂ ಆಗಿಲ್ಲ. We have been treated like animals, criminals. We were declared as a criminal tribes. ಎಲ್ಲರೂ ಕೊಡುವಾದ್ರೆ ನಾವು ಲಮಾಣರಿಗೆ ತಾಣದ ಹೋಗಿ ಹಿಡ್ಕೊಂಡು ಬಂದು ಸೆಂಟರ್ಲೆ ಹೊಡೆದೆ ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಇಟ್ಟಿದ್ರು. ಯಾರಾದ್ರೂ ಊರು ಬಿಟ್ಟು ಹೋಗ್ಬೇಕಂದ್ರೆ ಪೊಲೀಸ್ ಸ್ಟೇಷನ್ ಸೈನ್ ಮಾಡಿ ಹೋಗ್ಬೇಕು. ಬಹಳಷ್ಟು ಟಾರ್ಚರ್. ವಿ ಹ್ಯಾವ್ ಅಂಡರ್ಗಾನ್ ಲಾಟ್ ಆಫ್ ಟಾರ್ಚರ್ಸ್. ಇನ್ನು ವಿ ಆರ್ ನಾಟ್ ಕಮ್ ಔಟ್ ಆಫ್ ದಟ್ ಗುಲಾಮ್ಗಿರಿ, ಸ್ಲೇವರಿ. ಇನ್ನ ನಮ್ಮ ಮೈಂಡ್ ಸೆಟ್ ಇನ್ನೂ ಓಪನ್ ಆಗಿಲ್ಲ. ನಾವು ಮೈಂಡ್ ಸೆಟ್ ಓಪನ್ ಆಗಬೇಕು. ಅದಕ್ಕೆ ನಾನು ಇವತ್ತು ವಿಶೇಷವಾಗಿ ಇವತ್ತೆಲ್ಲ ಕಾರ್ಯಕ್ರಮ ಬಿಟ್ಟು ಬಹಳಷ್ಟು ನಮಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇದೊಂದು ವಿದ್ಯಾಮಂದಿರ, ವಿದ್ಯಾ ಕೇಂದ್ರ, ಇಲ್ಲಿ ಒಂದು ನಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗ್ತದೆ ಅಂತ ಹೇಳಿ ನಾವು ಇಲ್ಲಿ ಬಂದೀವಿ ಸರ್. ಹೈಯೆಸ್ಟ್ ಯು ಕ್ಯಾನ್ ಮೇಕ್ ಡಿಫರೆನ್ಸ್. ನಮ್ಮ ಗುಲ್ಬರ್ಗಾದಲ್ಲಿ ನಾವು ವಿ ಆರ್ ಅಬೌಟ್ 2 to 2.5 lakh ಪಾಪ್ಯುಲೇಷನ್. ಯಾದಗಿರಿ ಎಲ್ಲ ಕಡೆ ನಮಗೊಂದು ದಿಶಾ ಡೈರೆಕ್ಷನ್ ಕೊಟ್ಟು ನಮಗೆ ಇತಿಹಾಸ ಹಿಸ್ಟ್ರಿ ಹೇಳಿ ಜನರಿಗೆ ಕರೆಕ್ಟ್ ಗೊತ್ತಾಗಬೇಕು. ಸಂತ ಶಿವಾನಂದ ಮಹಾರಾಜರು ಅವ್ರ ಇತಿಹಾಸ ಥೀಸಿಸ್ ಆಗ್ಬೇಕು, ಅಧ್ಯಯನಕ್ಕೆ ಇರಬೇಕು. ಈಗಾಗಲೇ ನನಗೆ ಪ್ರೊಫೆಸರ್ ದಶರಥ್ ಅವರು ಹಲವ್ರಿಗೆ ಅವ್ರು ಇನ್ನಷ್ಟು ಆಕ್ಟಿವ್ ಆಗಬೇಕು. ಬಿಕಾಸ್ ಯು ಆರ್ ಬಾರ್ನ್ ಇನ್ ದ ಕಮ್ಯುನಿಟಿ, ಯು ಹ್ಯಾವ್ ಟು ಪೇ ಬ್ಯಾಕ್ ಟು ದ ಕಮ್ಯುನಿಟಿ. ನಾವಿಲ್ಲಿ 5 ವರ್ಷದಿಂದ 2-3 ರೂಮ್ ಇಲ್ಲೇ ಸೆಕೆಂಡ್ ಫ್ಲೋರ್ ಅಲ್ಲಿ 3 ರೂಮ್ ನಮಗೆ ನಾವು ಕೊಟ್ಟಿದ್ರು, ಇಲ್ಲಿ ಇನಾಗ್ರೇಷನ್ ಮಾಡಿದ್ವಿ ನಾವು. ನೀವು ಹೋಗಿರೋ ವಿಸಿಟ್ ಮಾಡಬೇಕು. ಇಲ್ಲೇ ಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ಯಾವ್ದು ರೂಮ್ ನಂಬರ್ 4-5 ವರ್ಷದ ಹಂಗೆ ಬಿದ್ದವರು. ನಮ್ಮ ಮಹಾರಾಜರಿಗೆ ಮುರಾರಿ ಮಹಾರಾಜರಿಗೆ ಕೈ ಜೋಡಿಸಿ ವಿನಂತಿ ಮಾಡಿ ಕರ್ಕೊಂಡ್ ಬಂದಿವಿ ನಾವು. ಕೂಡ್ರಿ ತಿಂಗಳಿಗೆ ಒಬ್ಬ ಇದ್ರ ಬಗ್ಗೆ ಥೀಸಿಸ್ ಬುಕ್ಸ್ ಮತ್ತೆ ನಿಮ್ಮ ಹತ್ರ ರೆಕಾರ್ಡ್ ಇರಬೇಕು. ನಮ್ಮ ರಾಮರಾವ್ ಮಹಾರಾಜರು ನಮ್ಮ ಗುರುಗಳು ಇಲ್ಲಿ ಅಂಬೇಡ್ಕರ್ ಮುಂದೆ ಕಾರ್ಯಕ್ರಮ ಆದಾಗ ಒರಿಜಿನಲ್ ಹಿಸ್ಟ್ರಿ ಆಫ್ ಬಂಜಾರಾ ವಾಸ್ ಹ್ಯಾಂಡೆಡ್ ಓವರ್ ಟು ಯುವರ್ ವಿಸಿ ಅಟ್ ದಟ್ ಟೈಮ್. ಮತ್ತು ತುಮಕ್ಕೆ రోజు ತಮ್ಮ ಹಾಸ್ಯಕರ ಮನಹರನ್ ಸರ್ ರಾಮರಾವ್ ಬಾಬು ಬಂಜಾರ ಒರಿಜಿನಲ್ ಹಾಕಿದ್ದು ಇತಿಹಾಸ ಕಟ್ಕೊಳ್ಳೋದು at the BC hand over to Jana, focus, where are those books? Where are those books? Our group our now maintain who else is going to keep that? ಅವೆಲ್ಲ ಇದು ನಮ್ಮ ಉದ್ದೇಶ ಇತ್ತು. ಅದನ್ನ ಉದ್ದೇಶ ಪೂರ ಮಾಡ್ಬೇಕು. ನಮಗೆ ಯಾವ ಬೇರೆ ಅಧ್ಯಯನ ಪೀಠಗಳ ಬಗ್ಗೆ ನಮ್ಗೆ ಅವರು ಪ್ರಗತಿ ಆಗಲಿ, ಅವ್ರ ಬಗ್ಗೆ ನಮ್ಗೆ ಕಾಂಪಿಟೇಷನ್ ಇಲ್ಲ. ನಾವು ಬಹಳ ಅನ್ಯಾಯ, ನಾವು ಬಹಳ ಇದಕ್ಕೆ ಬಹಳಷ್ಟು ನಮ್ಗೆ ಅನ್ಯಾಯಗಳು ಆಗ್ಯಾವ. ಅದಕ್ಕೆ ನಮ್ಗೆ ಕರೆಕ್ಟ್ ಇತಿಹಾಸ ಹಿಸ್ಟ್ರಿ ಗೊತ್ತಾಗಬೇಕು. ಮತ್ತು ವಿ ಆರ್ ಆಲ್ ನಿಯರ್ ಬೈ ಟು ಯು, ವಿಲ್ ಸಪೋರ್ಟ್ ಯು. ನಿಮ್ಗೆ ಎಲ್ಲ ರೀತಿಯಿಂದ ನಾವು ಕೋಆಪರೇಟ್ ಮಾಡ್ತೀವಿ ಅಂತ ಹೇಳಿ ನಾನು ಸಮಯ ಜಾಸ್ತಿ ತಗೊಳ್ಳಲ್ಲ. ನಮ್ಮ ಹತ್ರ ಬಹಳ ಜನ ಇವತ್ತು ಮೊರಾರಿ ಮಾಜರ್, ಡಾಕ್ಟರ್ ಶಶಿಕಾಂತ್ ಮಾಮವ್ರು ಬಂದರು, ಯುವನಾಗ್ ಮಾಮವ್ರು ಎಲ್ಲರೂ ಬಂದಾರ. ಬಹಳಷ್ಟು ನಮ್ಮ ಲೀಡರ್ಸ್ ವಿ ನಾಯಕ್, ಪ್ರೇಮ್ ಕುಮಾರ್ ಎಂಗೇಜ್ ZP ಮೆಂಬರ್, ಟ್ವೈಸ್ ಎಂಗೇಜ್ ZP ಮೆಂಬರ್ ಪ್ರೇಮ್ ಕುಮಾರ್ ರಾಠೋಡ್ ಅವರಿದ್ದಾರೆ. ಗಣಪತಿ ಪ್ರೊಫೆಸರ್ ಡಾಕ್ಟರ್ ಗಣಪತಿ ರಾಠೋಡ್, ಬಹಳಷ್ಟು ಜನರು ಇದ್ದಾರೆ. ನೀವು तमाम विनंती करू खरं म्हणतो सो आपण वी हॅव टू पे बॅक टू सोसायटी. आपण काय ते फोटो देत जाऊ म्हणून तो आपण तसे आता युनिव्हर्सिटीचं, आता सेंटरचं, ಪ್ರೊಫೆಸರ್ಸ್ ನಾವು ಯಾರಿಗೆ ಹೆದರಿಸೋರಲ್ಲ, ಬೆದರಿಸೋರಲ್ಲ, ಕೈ ನೋಟ್ಸ್ ಹೋಗೋರಿದ್ದೀವಿ. ನಾವು ನಿಮ್ಮ ಜೊತೆ ಸಹಕಾರ ಕೊಡ್ತೀವಿ. ನಮ್ಮ ಅಜ್ಞಾನ ಪೀಠ ಲೈವ್ ಮಾಡ್ರಿ, ಜಗತ್ತಿಗೆ ಸಂದೇಶ ಹೋಗ್ಲಿ. ಭಾರತ ದೇಶದಾಗೆ ಸಿದ್ದರಾಮಯ್ಯ ಅವರು ಮೊದಲು ಕೊಟ್ಟ ಅಜ್ಞಾನ ಪೀಠ ಇದನ್ನ ದೊಡ್ಡ ರೀತಿಯಲ್ಲಿ ಬೆಳೆಸಬೇಕಂತ ಹೇಳಿ ವಿನಂತಿ ಮಾಡಿ ಮಾತು ಹೋಗ್ತೀನಿ. ಜೈ ಹಿಂದ್, ಜೈ ಬಂಜಾರ, ಜೈ ಭಾರತ. ತಮಗೆಲ್ಲ ತಿಳಿದಿರೋ ಹಾಗೆ ನಾವು 287ನೇ ಜಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮಾನ್ಯ ದಶರಥ್ ನಾಯ್ಕ ಅವರು ಪ್ರಾಸ್ತಾವಿಕ ನುಡಿಯಲ್ಲಿ ತಿಳಿಸ್ತಾ ಬಂಜಾರ ಸಮಾಜದ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ತಿಳಿಸಿದರು. ಹಾಗೆಯೇ ನಮ್ಮ ಗುರು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಬಗ್ಗೆಯೂ ಕೂಡ ಹಲವಾರು ವಿಚಾರಗಳನ್ನು ಹೇಳಿದರು. ಬಹಳಷ್ಟು ಜನಗಳಿಗೆ ಅವರ ಬಗ್ಗೆ ಪೂರ್ಣವಾದ ವಿವರ ಬಹುಶಃ ಗೊತ್ತಿಲ್ಲ ಅಂತ ನಾನು ಅದನ್ನು ಅಂದುಕೊಳ್ತೇನೆ.
ಅವರು ಎಲ್ಲಿ ಹುಟ್ಟಿದರು, ಅವರ ತಂದೆ ತಾಯಿಗಳು ಯಾರು, ಅವರ ಸಿದ್ಧಾಂತಗಳು ಏನು, ಅವರ ತತ್ವಗಳು ಏನು, ಅವು ಈಗಿನ ಸಮಾಜಕ್ಕೆ ಎಷ್ಟು ಪ್ರಸ್ತುತವಾಗಿರ್ತವೆ. ಆ ತತ್ವ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ಬಂದಿದ್ದರಿಂದಲೇ ಬಹುಶಃ ಇಂದು ಬಂಜಾರ ಸಮಾಜ ಆ ಸಮಾಜಮುಖಿಯಾಗಿ ಎಲ್ಲರ ಎದುರು ನಿಂತು ಮಾತಾಡುವಂತಹ ಶಕ್ತಿಯನ್ನು ತಿಳಿಸಿದೆ ಅನ್ನುವಂತಹ ಗೌರವಗಳನ್ನು ಒಂದೆರಡು ವಿಷಯಗಳ ಬಗ್ಗೆ ನಾನು ಆ ಬೆಳಕನ್ನು ಚೆಲ್ಲಕ್ಕೆ ಪ್ರಯತ್ನ ಪಡ್ತೇನೆ. ಈಗಾಗಲೇ ಸವಿಸ್ತಾರವಾಗಿ ದಶರಥ ನಾಯ್ಕ ಅವರು ತಿಳಿಸ್ಬಿಟ್ರು. ಅದನ್ನೇ ನಾನು ಹೇಳ್ಬೇಕಂತಿದ್ದೆ. ಅವರು ಪ್ರಾಸ್ತಾವಿಕ ನುಡಿ ಅಂತ ತಿಳ್ಕೊಂಡು ಭಾಷಣವನ್ನೇ ಜೋರಾಗಿ ಮಾಡಿಬಿಟ್ರು. ತುಂಬ ಸಂತೋಷ. ಸಂತ ಸೇವಾಗಳವರು ತಂದೆ ಮತ್ತು ತಾಯಿಯ ಹೆಸರು ಬಹುಶಃ ಗೊತ್ತಿದೆ, ಆದರೂ ಮತ್ತೊಮ್ಮೆ ಅವರ ತಂದೆ ಹೆಸರು ಭೀಮಾ ನಾಯ್ಕ ಅಂತ, ತಾಯಿ ಹೆಸರು ಧರ್ಮಿಣಿ ಬಾಯಿ ಅಂತ. ಇವರಿಗೆ ಬಹಳ ಕಾಲ ಮಕ್ಕಳಾಗಲಿಲ್ಲ ಅಂತ ಒಂದು ಸಂಗತಿ ಪುಸ್ತಕಗಳಲ್ಲಿ ಓದುವಾಗ ತಿಳಿದು ಬರುತ್ತೆ. ಇವರಿಬ್ಬರು ದಂಪತಿಗಳು ಮಾರಿಕಾಂಬಾ ದೇವಿಯ ಭಕ್ತರಾಗಿರ್ತಾರೆ. ಅಲ್ಲಿ ಅವರು ಒಮ್ಮೆ ಹೋಗ್ತಾರೆ. ನಾವು ಎಲ್ಲರೂ ಬಹುಶಃ ಈಗ ಆ ಪದ್ಧತಿ ಇದೆ. ಎಷ್ಟೋ ಯಾವುದೋ ಕಾರಣಕ್ಕೆ ಮಕ್ಕಳಾಗುವುದು ಸ್ವಲ್ಪ ತಡ ಆಗಿರ್ತಾರೆ, ತಂದೆ ತಾಯಿಗಳು ಅಥವಾ ದಂಪತಿಗಳು ಬಹಳ ಆತಂಕಕ್ಕೆ ಒಳಗಾಗಿರ್ತಾರೆ. ನಮಗೆ ಯಾಕೋ ಮಕ್ಕಳಾಗ್ತಾ ಇಲ್ಲ, ನಾವೇನು ಪಾಪ ಮಾಡಿದ್ದೀವಿ, ಅದು ಇದು ಇದೆಲ್ಲ ಪ್ರಚಲಿತವಾದಂತಹ ಸಮಸ್ಯೆಗಳು ಬಹುಶಃ ನೋಡಿರ್ತಾರೆ. ವಿಜ್ಞಾನಿಗಳಾದ ನಾವು ಯಾಕೆ ಮಕ್ಕಳಾಗಲ್ಲ ಅನ್ನೋ ವಿಚಾರಗಳು ನಮಗೆ ಚೆನ್ನಾಗಿ ಗೊತ್ತಿದೆ. ಇರಲಿ, ಇದು ಹಾಗೆ ಒಂದು ಪದ್ಧತಿ. ಅವರು ದೇವಿಯ ಮೊರೆ ಹೋಗ್ತಾರೆ. ಆ ದೇವಿಯ ವರ ಪಡ್ಕೊಂಡು ನಮ್ಮ ಸಂತ ಶ್ರೀ ಸೇವಾಲಾಲ್ರವರು ಜನ್ಮ ತಾಳ್ತಾರೆ. ಅದು ಯಾವಾಗ ಜನ್ಮ ತಾಳ್ತಾರೆ? 1739ನೇ ಇಸವಿ ಫೆಬ್ರವರಿ 15ರಂದು. ಹಾಗಾಗಿ ಫೆಬ್ರವರಿ 15ರಂದೇ ನಾವು ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ. ನನಗೆ ಬಹಳ ಸಂತೋಷಕರವಾದಂಥ ಸಂಗತಿ ಏನಪ್ಪಾ ಅಂತಂದ್ರೆ, ನಿನ್ನೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಸನ್ಮಾನ್ಯ ಗೌರವಾನ್ವಿತ ಕುಲಪತಿಗಳ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ನಿನ್ನೆ ಆ ಪ್ರೋಗ್ರಾಮ್ ಅನ್ನು ಮಾಡಿದರೆ ಐ ಆಮ್ ರಿಯಲಿ ವೆರಿ ವೆರಿ ಹ್ಯಾಪಿ ಟು ನೋ ದಿಸ್ ಆಕ್ಟಿವಿಟಿ ವಿಚ್ ಹಸ್ ಬಿನ್ ಡನ್ ಬೈ ಯುವರ್ ಆನರಬಲ್ ವೈಸ್ ಚಾನ್ಸಲರ್ ಹಿಯರ್. I am really very happy and I am very proud to say that he is for our downtrodden people. He is a very nice person. So he has done that. ಈಗ ಅವರ ಜನ್ಮಸ್ಥಳ ಯಾವುದು? ಇದ್ರ ಬಗ್ಗೆ ಬಹಳಷ್ಟು ಗೊಂದಲಗಳು ಇದೆ. ಕೆಲವರು ಹೇಳ್ತಾರೆ ಅವರು ಜನ್ಮ ತಾಳಿದ್ದು ಆಂಧ್ರ ಪ್ರದೇಶದ ಬುತ್ತಿ ಎನ್ನುವ ಜಾಗದಲ್ಲಿ ಅಂತ ಒಂದು ರೀತಿಯ ಒಂದು ಪ್ರಚಲಿತಲ್ಲಿರ್ತಕ್ಕಂಥ ವಿಚಾರ. ಮತ್ತೆ ಕೆಲವು ಸಾಕ್ಷಿ ಸಮೇತ ತಿಳಿಸ್ತಾರೆ. ಕೆಲವು ಪುಸ್ತಕಗಳು ಇತ್ತೀಚೆಗೆಲ್ಲ ಬಂದಿದೆ. ಅವರು ಹುಟ್ಟಿದ್ದು ಸೂರಗೊಂಡನಕೊಪ್ಪ ಎನ್ನುವ ಜಾಗ. ಅದು ಎಲ್ಲಿದೆ ಅಂತಂದ್ರೆ ಈಗ ಅದು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಅಂತ ಒಂದು ತಾಲೂಕು ಬರ್ತದೆ, ಹೊಸದಾಗಿ ಆದಂತಹ ತಾಲೂಕರು. ಅಲ್ಲಿ ಅವರು ಆ ಜನ್ಮ ತಾಳಿದ್ರು. ಆಮೇಲೆ ಅವ್ರನ್ನ ಬಹಳ ಚಿಕ್ಕಂದಿನಿಂದಲೂ ಬಹಳ ಪವಾಡ ಪುರುಷ ಅಂತ ಅಲ್ಲಿಯ ಜನಗಳು ಹೇಳ್ತಾ ಇದ್ರು ಅಂತ. ಅದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಅದೆಷ್ಟರ ಮಟ್ಟಿಗೆ ನಾವು ನಂಬಬೇಕು ಬಿಡಬೇಕು ಅದು ಗೊತ್ತಿಲ್ಲ. ಅದು ಅವರವರಿಗೆ ಬಿಟ್ಟು ವಿಚಾರ. ಆ ಪವಾಡ ಪುರುಷರು ಯಾವ ಥರ ಅಂತಂದ್ರೆ, ಅವರು ನೀರಿನಲ್ಲಿ ದೀಪವನ್ನು ಉಳಿಸ್ತಾ ಇದ್ರು, ಎಣ್ಣೆಯನ್ನು ಹಚ್ಚಿ ಇರ್ಬೋದು, ಏನಾದರೂ ವೈಜ್ಞಾನಿಕ ಕಾರಣ ಇದ್ರೂ ಇರ್ಬೋದು ಅದಕ್ಕೆ. ಹಾಗೇನೆ ಅವರು ಮಣ್ಣಿನಲ್ಲಿ ಪಾಯಸ ಮಾಡಿದರು ದೇವರಿಗೆ ಅಂತ. ಮಣ್ಣನ್ನು ಕಲಸಿಬಿಟ್ಟು ಅದನ್ನೇ ಎಡೆ ಮಾಡುವಾಗ ಅದು ಪಾಯಸವಾಗಿ ಪರಿವರ್ತನೆಗೊಳ್ತು ಅನ್ನೋ ಒಂದು ಪ್ರತೀತಿ. ಈ ರೀತಿಯೆಲ್ಲ ಕಥೆಗಳು ಇದೆ. ಅವರ ಬಾಲ್ಯ ಜೀವನದಲ್ಲಿ ನಡೆದಂತಹ ಈ ಘಟನೆಗಳನ್ನು ಕೆಲವರು ಉಲ್ಲೇಖ ಮಾಡಿದ್ದಾರೆ. ನಾನು ಕೆಲವು ಪುಸ್ತಕಗಳನ್ನ ಇದೇ ವಿಶ್ವವಿದ್ಯಾಲಯದ ಇಬ್ಬರು ಮಹಾನ್ ವ್ಯಕ್ತಿಗಳು ಬರೆದಿರ್ತಕ್ಕಂಥ ಪುಸ್ತಕ ನಾನು ಓದಿದ್ದೇನೆ. ಡಾಕ್ಟರ್ ಖಂಡೋಬ, ಡಾಕ್ಟರ್ BB ನಾಯ್ಕ ಇವರಿಬ್ಬರು ಬರೆದಿರುವಂತಕ್ಕಂಥ ಪುಸ್ತಕದಲ್ಲಿ ಈ ವಿಚಾರಗಳನ್ನ ಅವರು ಹೇಳಿದ್ದಾರೆ. ಚಿಕ್ಕಂದಿನಲ್ಲಿ ಅವರು ಪವಾಡ ಮಾಡ್ತಾ ಇದ್ರು, ಹಾಗಾಗಿ ಅವರು ಪವಾಡ ಪುರುಷ ಅಂತ. ಸೊ ಅವರು ಅಲ್ಲಿ ಹುಟ್ಟುತ್ತಾರೆ. ಯಾವುದೋ ಒಂದು ಸೂರಗೊಂಡನಕೊಪ್ಪ ಅಂತಕ್ಕಂಥ ಒಂದು ಜಾಗದಲ್ಲಿ ಹುಟ್ಟುತ್ತಾರೆ. ಅದು
ಒಂದು ರೀತಿಯ ಈಗ ಅದು ಮಲೆನಾಡಿನ ಸೆರಗು ಅಂತಂದ್ರೆ ಇಟ್ ಇಸ್ ಫಾರೆಸ್ಟ್ ಫ್ರಿಂಜ್ ಇದೆ ಅದು ಅಲ್ಲಿಗೆ, ಏನು ಕಾಡಂಚಿನ ಊರುಗಳು ಅಥವಾ ಜಾಗ ಅಂತ ನಾವೇನು ಕರೀತೇವೆ ಆ ಜಾಗ ನಾನು ಹೋಗಿದ್ದೇನೆ ಅಲ್ಲಿ, ಅದು ನೋಡಿದ್ದೇನೆ ಜಾಗ. ಈಗ ಸುತ್ತ ಸ್ವಲ್ಪ ಗುಡ್ಡ ಪ್ರದೇಶ ಇದೆ. ಒಂದಾನೊಂದು ಕಾಲದಲ್ಲಿ 287 ವರ್ಷಗಳಿಂದ ಬಹುಶಃ ಒಂದು ದಟ್ಟ ಅರಣ್ಯ ಆಗಿದ್ದಿರಬಹುದು, ಯಾಕೆಂದ್ರೆ ಅದು ಮಲೆನಾಡು ಸೆರಗು. ಈಗೇನು ನಾವು ಈ ಮಾಡರ್ನೈಸೇಷನ್ ಅಂತ ಬಂದು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಜಾಸ್ತಿ ಆಗಿ ಆ ಕಾಡು ಸ್ವಲ್ಪ ಕಡಿಮೆ ಆಗಿದೆ, ವಿರಳವಾಗಿದೆ. ಬಟ್ ಈಗಲೂ ಒಂದಿಷ್ಟು ಪಹಾಡಿ ಏರಿಯಾ ಅಂತಂದ್ರೆ ಬೆಟ್ಟ ಗುಡ್ಡಗಳ ಸಾಲು ಮತ್ತೆ ಕಾಡು ಕೂಡ ಇದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಅವರ ಪುಸ್ತಕವನ್ನು ಓದುವಾಗ ಒಂದು ಕಡೆ ಮಾತು ಬರುತ್ತೆ, ಅವರು ಪ್ರಕೃತಿ ಪ್ರಿಯರಾಗಿದ್ರು, ಬಹಳ ಪ್ರಕೃತಿಯನ್ನ ತುಂಬಾ ಗಾಢವಾಗಿ ಪ್ರೀತಿಸ್ತಾ ಇದ್ರು. ನನಗೆ ಒಬ್ಬ ಪರಿಸರ ವಿಜ್ಞಾನಿಯಾಗಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತದೆ ಇದ್ರ ಬಗ್ಗೆ. ಯಾಕೆ ಅಂತಂದ್ರೆ, ಅವರು ಔಷಧೀಯ ಸಸ್ಯಗಳನ್ನ ಬಲ್ಲವರಾಗಿದ್ರು, ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅವರು ಔಷಧಿಯನ್ನ ಕೊಡ್ತಾ ಇದ್ರು. ಹಂಗಾಗಿ ಜನರ ಮನಸ್ಸನ್ನ ಗೆದ್ದಿದ್ರು ಅವರು. ಆ ಕಾಲಕ್ಕೆ ಅವರು ನಮ್ಮ ಜನಾಂಗದ ಒಬ್ಬ ವೈದ್ಯ ಅನ್ನುವಂತಹ ಪಟ್ಟವನ್ನ ಪಡ್ಕೊಂಡಿದ್ರು. ಯಾಕೆ ಹೇಳಿದ್ರೆ, ಆಯುರ್ವೇದದ ಅನುಭವಗಳನ್ನ ಪಡ್ಕೊಂಡು ಔಷಧಿ ಸಸ್ಯಗಳಿರ್ತಕ್ಕಂಥ ಸಸ್ಯಗಳನ್ನು ಅವರು ಗುರುತಿಸಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಆ ಕಾಲಕ್ಕೆ 300 ವರ್ಷಗಳ 287 ವರ್ಷಗಳ ಹಿಂದೆ ಅಥವಾ 250 ವರ್ಷಗಳ ಹಿಂದಿನ ಕಾಲದಲ್ಲಿ ಯಾವ ನಮ್ಮ ಡಾಕ್ಟರ್ ಸಾಹೇಬರು ಗೊತ್ತಿದೆ, ಈ ಇಂಗ್ಲಿಷ್ ಮೆಡಿಸಿನ್ಸ್ ಇನ್ನೂ ಪದ್ಧತಿಗೆ ಬಂದಿರಲಿಲ್ಲ. ಎಲ್ಲ ಕಾಯಿಲೆಗಳನ್ನ ನಿವಾರಣೆ ಮಾಡಿ ಜನರ ಮನಸ್ಸನ್ನು ಗೆದ್ದಿದ್ರು. ತನ್ಮೂಲಕ ಸಮಾಜದ ಆರೋಗ್ಯವನ್ನ ಕಾಪಾಡಿದ್ರು ಅನ್ನುವಂತ ಒಂದು ಮಾತು ನನಗನ್ಸುತ್ತೆ. ಈಗ ಏನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸೇವಾಲಾಲ್ ಅಧ್ಯಯನ ಪೀಠ ಅಂತ ಇದೆ, ಈ ಪೀಠದ ಮುಖಾಂತರ ನಾನು ದಶರಥ ನಾಯ್ಕ ಅವರ ಒಂದು ಮಾತು ಕೇಳೋದು ಏನು ಅಂತಂದ್ರೆ, ಇದರ ಬಗ್ಗೆ ಒಂದು ರೀತಿಯ ಸಂಶೋಧನೆ ನಡೆಸಬೇಕು. ಅವ್ರು ಯಾವ ಸಸ್ಯಗಳನ್ನು ಅವರು ಗುರುತಿಸ್ತಾ ಇದ್ರು, ಯಾವ ಕಾಯಿಲೆಗೆ ಯಾವ ಸಸ್ಯದಿಂದ ಔಷಧಿಯನ್ನು ತಯಾರು ಮಾಡಿಕೊಡ್ತಾ ಇದ್ರು. ಯಾಕೆಂದ್ರೆ ಆಯುರ್ವೇದ ಈಗ ಬಹಳಷ್ಟು ಪ್ರಸಿದ್ಧಿ ಆಗ್ತದೆ. ಯಾಕೆಂದ್ರೆ ಆ ಆಯುರ್ವೇದದ ಔಷಧಿಗಳಿಗೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಸಂಶೋಧನೆ ಆಗಬೇಕು. ಈಗ ನಮಗೆ ಅವರು ಇದ್ದಂತಹ ಪರಿಸರದಲ್ಲಿ ಆ ಸಸ್ಯಗಳು ಇದಾವ ಇಲ್ಲವಾ, ಅವೇನಾದರೂ ಪರಿಸರದಿಂದನೇ ಕಳೆದು ಹೋಗಿದಾವ ಅಂತ ಇನ್ನೂ ಇದ್ದವ, ಅದ್ರ ಬಗ್ಗೆನೂ ಅಧ್ಯಯನ ಆಗಬೇಕಾಗುತ್ತೆ. ಆ ಏರಿಯಾದಲ್ಲಿ ಹೋಗಿ ನೋಡಿದ್ರೆ ಬಹುಶಃ ಗೊತ್ತಾಗುತ್ತೆ ಅಲ್ಲಿ ಯಾವ್ಯಾವ ಸಸ್ಯಗಳು ಬೆಳೀತಾ ಇದೆ, ಯಾವ ಸಸ್ಯವನ್ನು ಅವರು ಗುರುತಿಸ್ತಾ ಇದ್ರು, ಯಾವ ಔಷಧಿ ಸಸ್ಯ. ಇದು ಯಾಕೆ ಅಂತಂದ್ರೆ, ನಮಗೆ ಯಾವುದು ಬರವಣಿಗೆಯಲ್ಲಿ ಸಿಗ್ತಾ ಇಲ್ಲ. ಏನಿದ್ರು ಜನಪದರು ಆಡಿದಂತಹ ಹಾಡುಗಳ ಮುಖಾಂತರ ಅವರ ಜೀವನ ಚರಿತ್ರೆಯನ್ನ, ಎಂದಿನ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಹುಶಃ ಎಲ್ಲೋ ಒಂದು ಕಡೆ ಹೇಳಿರ್ಬೋದು ಅವರು, ಇಂತಿಂತ ಸಸ್ಯಗಳನ್ನ ಇಂತಿಂತ ಔಷಧಿಯಾಗಿ ಪರಿಗಣಿಸಿ ಇಂತಿಂತ ಕಾಯಿಲೆಗೆ ಉಪಯೋಗಿಸ್ತಾ ಇದ್ದರಿಂದ ಈ ಲಾವಣಿಗಳಲ್ಲೋ ಜನಪದ ಹಾಡುಗಳಲ್ಲೋ ಎಲ್ಲೋ ಬಂದಿರಲೇಬೇಕು ಅದು. ಯಾಕೆಂದ್ರೆ ನಾವು ವಚನಗಳಲ್ಲಿ ಕೆಲವು ನೋಡ್ತೇವೆ, 12ನೇ ಶತಮಾನದಲ್ಲೇನೆ ವಚನಗಳಲ್ಲಿ ಕೆಲವು ಸಸ್ಯಗಳ ಬಗ್ಗೆ ಅವರು ಮಾತಾಡಿರ್ತಾರೆ. ಬಸವಣ್ಣವರಾಗಿರ್ಬೋದು, ಅದು ಆ ಸಮಕಾಲೀನ ವಚನಕಾರರು. ಅಷ್ಟೇ ಒಬ್ಬ ನಮ್ಮ ಕವಿ, ನಿಮಗೆ ಗೊತ್ತಿರಬೇಕು, ಹರಿಹರನ ಪುಷ್ಪರಗಳೇ ಅಂತ ಒಂದು ಯಾರಾದರೂ ಓದಿದ್ರೆ ಅದು ಗೊತ್ತಾಗುತ್ತೆ. ಬಹುಶಃ ಕನ್ನಡ ಅಲ್ಲಿ 12ನೇ ಶತಮಾನದಲ್ಲಿ ಹರಿಹರ ಇದ್ದಂತಹ ಜಾಗದಲ್ಲಿ ಆತ ಸುಮಾರು 300 ಸಸ್ಯ ಪ್ರಭೇದಗಳನ್ನ ಗುರುತಿಸಿ ಹಾಡಿನ ಮುಖಾಂತರ ಹೇಳಿದ. ನಾನು ಅಲ್ಲೊಂದ್ ಕಡೆ ಹೇಳ್ತಾನ, ಅವನು ಏನವ್ವ ಮಲ್ಲಿಗೆಯ ನಮ್ಮ ಶಿವನ ಮುಡಿಗೊಂದು ತಾರವ್ವ ಅಂದ್ರೆ 12ನೇ ಶತಮಾನದಲ್ಲಿ ಮಲ್ಲಿಗೆ ಗಿಡ ಇತ್ತು. ಯಾವ ವೆರೈಟಿ ಮಲ್ಲಿಗೆ ಗಿಡ ಇತ್ತೋ ಅದು ಈಗ ನಮಗೆ ಗೊತ್ತಿಲ್ಲ. ಅದು 7 ಸುತ್ತಿನ ಮಲ್ಲಿಗೆನ ಅಥವಾ ಇನ್ಯಾವ ತರದ ಮಲ್ಲಿಗೆಗಳಿದೆ. ಇನ್ನೊಬ್ಬ ಕವಿ ಹೇಳ್ತಾನೆ, ಇದು ಇಲ್ಲಿ ಮರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ, ಇಷ್ಟು ಹಚ್ಚಲ್ಲಿ ಹಸುರಾಗಿಡೋದು ಎಂತೋ ನೋಡಿದ್ದು ಬೆಳ್ಳಗೆ. ಹೀಗೆ ಇವೆಲ್ಲ ಮಾತಿನಿಂದ ಮಾತಿಗೆ ಬಂದಂತವು. ಅವಾಗ ಏನೋ ಬರವಣಿಗೆ ಇರಲಿಲ್ಲ. ಬಹುಶಃ ಎಲ್ಲೋ ಒಂದು ಕಡೆ ಸಂತ ಸೇವಾಲಾಲರು ಉಪಯೋಗಿಸಿದಂತಹ ಔಷಧಿ ಸಸ್ಯಗಳ ಸಂಪತ್ತರ ಬಗ್ಗೆ ಎಲ್ಲರೂ ಒಂದು ಕಡೆ ಮಾಹಿತಿ ಇದ್ದೇ ಇರುತ್ತೆ. ಈಗ ಬೇರೆ ಬೇರೆ ನಾವು ಕವನಗಳ ಏನು ಲಾವಣಿಗಳನ್ನು ನಾವು ಕೇಳಿರ್ತೇವೆ.
ನಾನು ಕೆಲವೊಂದು ಉಕ್ತಿಗಳನ್ನ ಹೇಳ್ತೀನಿ ನಿಮಗೆ ಬೇಕಾದರೆ. ನಾನು ಪುಸ್ತಕದಿಂದ ಪುಸ್ತಕವನ್ನು ಬಂದಿದ್ದೇನೆ. ಇದು ಒಂದು ಮಾತು. ಹೀಗೆ ಅವರ ಬಾಲ್ಯ ಜೀವನ ಸ್ಟಾರ್ಟ್ ಆಗುತ್ತೆ. ನಮ್ಮ ಜನಾಂಗ ಹೇಳಿ ಆಗಿನ ಕಾಲಕ್ಕೆ ಅಲಮಾರಿ ಜನಾಂಗ ಅಂತ ಎಲ್ಲರೂ ಗೊತ್ತಿದ್ರು ಆ ಕಾಲಕ್ಕೆ. ಐ ಆಮ್ ಪ್ರೌಡ್ ಟು ಸೇ ದಟ್ ಐ ಆಮ್ ಎ ಬಂಜಾರ. ಮೋಸ್ಟ್ ಆಫ್ ದಿ ಪೀಪಲ್ ನೋ ಇಟ್ ಆಲ್ಸೋ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರ್ತಾರೆ. ಅದನ್ನು ನಮ್ಮ ಡಾಕ್ಟರ್ ಸಾಹೇಬರು ಚೆನ್ನಾಗಿ ಹೇಳಿದ್ರು. ಅಲಮಾರಿಗಳಾಗಿದ್ವಿ ನಾವು. ಒಂದರಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ವಿ, ದವಸ ಧಾನ್ಯಗಳನ್ನು ಮಾರಾಡ್ತಾ ಇದ್ವಿ. ಬ್ರಿಟಿಷರ ಕಾಲದಲ್ಲಿ ಮದ್ದು ಗುಂಡುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸ್ತಾ ಇದ್ವಿ. ಇವರನ್ನ, ನಮ್ಮ ಜನಾಂಗವನ್ನು ದೇ ಆರ್ ದಿ ರೋಡ್ ಮೇಕರ್ಸ್ ಅಂತಲೇ ಕರೀತಾರೆ. ದಾರಿ ಅವರೇ ಉಟ್ಕೊಂಡು ಒಂದೂರಿಂದ ಇನ್ನೊಂದೂರಿಗೆ ಯಾವ ಈಗಿನಂತಹ ರಸ್ತೆಗಳಿರಲಿಲ್ಲ, ಆಡೋ ಮೇಡುಗಳಲ್ಲಿ ಹೋಗಬೇಕಾಗಿತ್ತು. ಇಂಥವ್ರನ್ನ ಒಂದು ಕಡೆ ನೆಲೆ ನಿಲ್ಲುವಂತೆ ಮಾಡಿದ್ದು ಯಾರು? ಅದು ನಮ್ಮ ಸಂತ ಸೇವಾಲಾಲ್. ಅವರು ಹೇಳ್ತಾರೆ, ನೀವು ಒಂದು ಕಡೆ ನಿಲ್ಲಬೇಕು, ಅಲ್ಲಿ ನಿಂತು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ಅವರಿಗಾಗಲೇ ಇದು ಆಗಿತ್ತು. ಏನಾದರೂ ನಮ್ಮ ಜನಾಂಗ ಮುಂದುವರಿಸ್ತಾರೆ ಅಂತಂದರೆ ಅವರೊಂದು ಕಡೆ ನಿಲ್ಲಬೇಕು ಮತ್ತು ಮಕ್ಕಳಿಗೆಲ್ಲರಿಗೂ ವಿದ್ಯಾಭ್ಯಾಸವನ್ನು ಕೊಡಬೇಕು. ಅವರೊಂದು ಕಡೆ ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಫಸ್ಟು ಓದಿ ಗ್ರಹಿಸಿ, ನಂತರ ಅರ್ಥ ಮಾಡಿಕೊಳ್ಳಿ, ಆಮೇಲೆ ಆ ವಿಚಾರಗಳನ್ನು ಒಪ್ಪಿಕೊಳ್ಳಿ ಅಂತ ಒಂದು ಕಡೆ ಎಲ್ಲೋ ಹೇಳಿದ್ದನ್ನು ಬರೆದಿದ್ದಾರೆ. ಕೆಲವರು ಲೇಖನಕಾರರು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಇದು ಅವರಿಗಿದ್ದಂತಹ ತೋರ್ಪಾಟ. ಆ ಕಾಲಕ್ಕೆ ನಮ್ಮ ಜನಾಂಗ ಮುಂದುವರಿಬೇಕಾದ್ರೆ ಅವರೊಂದು ಕಡೆ ನೆಲ ನಿಲ್ಲಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಬೇಕು ಮತ್ತು ಮಕ್ಕಳಲ್ಲಿ ಮತ್ತು ಜನಾಂಗದಲ್ಲಿ ಆತ್ಮಸ್ಥೈರ್ಯವನ್ನು ಬೆಳೆಸಿದ್ರೆ ಮಾತ್ರ ನಮ್ಮವರು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿ ಅವರು ನಮ್ಮ ಜನಾಂಗವನ್ನು ಸಂಘಟಿಸ್ತಾರೆ ಮತ್ತು ಒಗ್ಗೂಡುತ್ತಾರೆ. ಅಂತಹ ಮಹಾನ್ ಪುರುಷ. ಅದಕ್ಕೆ ಅವರನ್ನ ನಾವು ಹೇಳೋದು ನಮ್ಮ ಜನಾಂಗದ ಮಹಾಗುರು, ಮಹಾತತ್ವಜ್ಞಾನಿ ಅಂತ ನಾವು ಕರೀತೇವೆ. ನಾವು ಈ ರೀತಿಯಾದಂತಹ ಈ ಕಾರ್ಯಕ್ರಮಗಳನ್ನು ಮಾಡೋದು ಒಳ್ಳೆಯದೇ, ಅವರ ಜಯಂತಿಯನ್ನು ಮಾಡಬೇಕು. ಬಟ್ ಒಂದು ಉದ್ದೇಶವನ್ನು ನಾವು ಯಾವತ್ತೂ ಮರಿಬಾರ್ದು. ಯಾಕೆ ನಾವು ಕಾರ್ಯಕ್ರಮಗಳನ್ನು ಮಾಡಬೇಕು? ಈ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ನಾವು ಜನರಿಗೆ ಪ್ರೇರೇಪಣೆಯನ್ನು ಕೊಟ್ಟಂಗೆ ಆಗುತ್ತೆ, ಅವರ ಸಿದ್ಧಾಂತಗಳನ್ನು ತಿಳಿಸಿಕೊಟ್ಟಂಗೆ ಆಗುತ್ತೆ. ಅದೊಂದು ಪ್ರೇರಕ ಶಕ್ತಿ ಆಗುತ್ತೆ. ತನ್ಮೂಲಕ ನಮ್ಮ ಜನಾಂಗದ ಸರ್ವತೋಮುಖವಾದಂತಹ, ನಮ್ಮ ಜನಾಂಗ ಅಷ್ಟೇ ಅಲ್ಲ, ಎಲ್ಲ ಜನಾಂಗದ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತದೆ. ನಾವು ಮುಂದುವರೆದು ಅವರು ಕೆಲವು ಉಕ್ತಿಗಳನ್ನು ಹೇಳಿದ್ದಾರೆ. ನಾಣ್ಣುಡಿಗಳು ಅಂತ ನಾವೇನು ಕರಿತೀವಿ ಅದನ್ನು ಹೇಳ್ತೀನಿ. ನಾನು ಕನ್ನಡ ಅನುವಾದ ನಾನು ಒಂಚೂರು ಬರ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಸೇವಾಲಾಲರು ನಮ್ಮ ಸಮುದಾಯದ ಒಳಗಾಗಿ ನೀಡಿದಂತಹ ಸಂದೇಶಗಳು, ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಚೆನ್ನಾಗಿ. ಇದು ಕಳೆಂಕೋ ನಾಗಚತ್ರ, ಮಾಂಗಂಕು ದಾಳಚತ್ರ. ಬಹುಶಃ ಇದರ ಹಿಂದಿನ ಅರ್ಥ ಕಾಯಕವೇ ಕೈಲಾಸ. ನೀವು ದುಡಿಬೇಕು, ದುಡಿಮೆ ಇಲ್ಲದ ಫಲ ಅದು ಫಲವೇ ಅಲ್ವೇ ಅಲ್ಲ. ಕಷ್ಟಪಟ್ಟು ದುಡಿಬೇಕು, ನೀವು ತಿನ್ನಬೇಕು. ಯಾರೋ ಕೊಟ್ಟದನ್ನು ತಿನ್ನೋದಾದರೆ ಎಷ್ಟು ದಿವಸವರೆಗೂ ಸಿಗುತ್ತದು? ಕೆಲವೇ ದಿನ ಮಾತ್ರ. ಅದರಿಂದ ನೀವು ದುಡಿಬೇಕು, ದುಡಿದು ಎಷ್ಟನ್ನಾದರೂ ತಿನ್ನಿ, ಆದರೆ ಹಾಕಿದಷ್ಟು ಬೇಡಿದ್ದೀನಿ ನೋಡಿ. ಇದರ ಅರ್ಥ ಬಹುಶಃ ಎಲ್ಲರಿಗೂ ಗೊತ್ತಾಗುತ್ತೆ. ಅಂದರೆ ದುಡಿಮೆಯೇ ಮುಖ್ಯ, ಕಾಯಕವೇ ಕೈಲಾಸ ಅಂತಕ್ಕಂಥ ವಿಚಾರವನ್ನು ನಮ್ಮ ಜನಾಂಗದ ಚಿತ್ತವಿದ್ಯೆಯಲ್ಲಿ ನೆತ್ತಿಕೊಟ್ಟವರು ನಮ್ಮ ಸಂತ ಸೇವಾಲಾಲ್. ಅದು ಇದು ಬಹುಶಃ ಗೊತ್ತೇ ಇದೆ. ಆರೋಗ್ಯ ಮತ್ವೇವೋ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಹೊಂದಿದ್ರೆ ಎಲ್ಲ ಇದ್ದಾಗೆ. ನಿಮ್ಗೆ ಆರೋಗ್ಯನೇ ಸರಿ ಅಂದರೆ ಎಷ್ಟು ಸಂಪತ್ತಿದ್ರೆ ಏನು ಉಪಯೋಗ? ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಆರೋಗ್ಯವನ್ನು ಕಾಪಾಡ್ಕೋಬೇಕು, ಸಮಾಜ ಮುಟ್ಟಿಯಾಗಿ ಗಟ್ಟಿಯಾಗಿ ನಿಲ್ಲಿಸಬೇಕು ಅನ್ನೋದಾದರೆ ಗಾಂಜಾ, ದಾರು ಇಂಥವನ್ನೆಲ್ಲ ಕುಡಿಬೇಡಿ ಅಂತ ಹೇಳ್ತಾರೆ. ಕೋಯಿ ಕೇತಿ ಮೋಟೋ ಚೈನಿ, ಕೋಯಿ ಕೇತಿ ನಾಟ್ಯ ಚೈನಿ. ಯಾರಿಂದಲೂ ದೊಡ್ಡವರಲ್ಲ, ಯಾರಿಂದಲೂ ಸಣ್ಣವರಲ್ಲ. ಸಮಾಜದಲ್ಲಿ ಎಲ್ಲರೂ ಈಕ್ವಲ್, ಎವರ್ಬಡಿ ಇಸ್ ಈಕ್ವಲ್ ಇನ್ ದಿ ಸೊಸೈಟಿ. ನೀವೆಲ್ಲರೂ ಸಮಾನಗಳು. ಅವ ದೊಡ್ಡವ, ಇವ ಸಣ್ಣವ ಅನ್ನುವಂತಹ ವ್ಯಕ್ತಿತ್ವ ಬೇಡ. ಕಾಮ್ ಕಲಿಸ್ತಿದ್ರು ಅಂದರೆ ನಾವು ಕರ್ಮ ಅಂದ್ರೆ ಕೆಲಸ.
ಕೆಲಸ ಮಾಡೋದನ್ನು ಕಲೀರಿ, ಸುಮ್ಮನೆ ಕೂತು ತಿನ್ನೋದು ಬೇಡ. ವಿದ್ಯಾರ್ಥಿಗಳಿಗೂ ನಾನು ಹೇಳೋದಿಷ್ಟೇ, ನೀವು ಕಷ್ಟಪಟ್ಟು ಓದಿದ್ರೆ ಮಾತ್ರ ನಿಮ್ಮ ತಂದೆ ತಾಯಿಗಳ ಆಶೆಯನ್ನು ನೀವು ಪೂರೈಸಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ದೂರದಿಂದ ಕೆಲವು ವಿದ್ಯಾರ್ಥಿಗಳು ಬರ್ತಾರೆ, ಬೇರೆ ಬೇರೆ ಚಟುವಟಿಕೆಗಳು, ಈಗಂತೂ ಈ ಮೊಬೈಲ್ ಹಾವಳಿ ಬಂದ್ಬಿಟ್ಟು ಅದರ ಜೀವನದಲ್ಲೇ ಕಳೆದುಬಿಟ್ಟು ತಮ್ಮ ಭವಿಷ್ಯವನ್ನೇ ಮಾಡ್ಕೊಳ್ತಾರೆ. ಅದನ್ನು ಮಾಡಬೇಡ್ರಿ. ಆ ತಂದೆ ತಾಯಿಗಳ ಆಸೆ ಅದನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಕಷ್ಟಪಟ್ಟು ಓದಿ. ನಾನು ಹೇಳಿದೆ, ಅವರು ಸಂತ ಸೇವಾಗಳು ಪ್ರಕೃತಿಯನ್ನು ಬಹಳ ಪ್ರೀತಿ ಮಾಡ್ತಾ ಇದ್ರು. ಅವರ ಪ್ರಕೃತಿ ಪ್ರೀತಿಗೆ ಒಂದು ಉದಾಹರಣೆ ಮತ್ತು ಪ್ರಾಣಿ ಪಕ್ಷಿಗಳ ಬಗ್ಗೆ ಅವ್ರಿಗೆ ಇದ್ದಂತಹ ಅನುಭವ ಯಾವ ರೀತಿ ಇತ್ತು ಅಂತಂದರೆ, ಅವರು ಆ ಕಾಡಿನಲ್ಲಿ ಒಮ್ಮೆ ಜನ ಗೋವುಗಳನ್ನು ನೋಡ್ಕೊಳ್ತಾ ಇದ್ದ ಸಂದರ್ಭದಲ್ಲಿ ಒಂದಿಬ್ರು ಬೇಟೆಗಾರರು ಬರ್ತಾರೆ. ಬಹುಶಃ ಈ ಕಥೆನೂ ಎಲ್ಲರೂ ಕೇಳಿರ್ತೀರಲ್ಲ. ಬೇಟೆಗಾರರು ಬಂದು ಅವರು ಅಲ್ಲಿ ಒಂದು ನವಿಲು ತನ್ನಷ್ಟಿಗೆ ತಾನು ಸ್ವಚ್ಛಂದವಾಗಿ ಆಟ ಆಡ್ತಾ ಇದ್ರು. ಇವೆಲ್ಲ ಯಾಕೆ ನಾನು ಉದಾಹರಣೆಗಳು ಹೇಳ್ತಿದ್ದೇನೆ ಅಂದರೆ, ಇವರು ಪ್ರಕೃತಿ ಜೊತೆ ಬಹಳಷ್ಟು ನಿಕಟವಾದಂತಹ ಸಂಬಂಧವನ್ನು ಇಟ್ಕೊಂಡಿದ್ರು ಅನ್ನೋದಕ್ಕೆ. ಸೊ ಅವ್ರು ಏನ್ ಮಾಡ್ತಾರೆ, ಅವಾಗ ಅವರು ಬೇಟೆಗಾರರು ನವಿಲನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡುವಾಗ ಇವರು ಸೇವಲಾರು ಕರೆದು ಹೇಳ್ತಾರೆ, ಆ ಥರದ್ದೆಲ್ಲ ನೀವು ಬೇಟೆಯಾಡಿ ಪ್ರಾಣಿ ಹಿಂಸೆ ಮಾಡಬಾರ್ದು, ಪ್ರಾಣಿ ಹಿಂಸೆ ಮಾಡಿದ್ರೆ ನಿಮ್ಮನ್ನು ಯಾರಾದ್ರೂ ಇದೇ ರೀತಿ ಕೊಲ್ತಾರೆ ಅಂತ ಹೇಳಿ ಅವರ ಮನವರಿಕೆ ಏನ್ ಮಾಡ್ತಾರೆ, ಅವರ ಮನಸ್ಸನ್ನು ಪರಿವರ್ತನೆ ಮಾಡಿಬಿಡ್ತಾರೆ. ಮಾಡಿ ಅವರು ಬೇಟೆ ಆಡದೆ ಹಾಗೆ ವಾಪಸ್ ಹೋಗ್ತಾರೆ. ತನ್ಮೂಲಕ ಆ ಪ್ರಾಣಿ ಜೀವ ಸಹಿತ ಹೊಡ್ಕೊಳ್ಳುತ್ತೆ. ಇದು ಏನು ತೋರಿಸುತ್ತೆ ಅಂತಂದ್ರೆ, ಅವರಿಗೆ ಪ್ರಕೃತಿಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳೋಕೆ ಎಲ್ಲವೂ ಬೇಕು. ಇರುವೆಯಿಂದ ಆನೆವರೆಗೂ ಎಲ್ಲವನ್ನೂ ನಾವು ಸಂರಕ್ಷಣೆ ಮಾಡ್ಕೋಬೇಕು. ತನ್ಮೂಲಕ ನಮ್ಮ ಪ್ರಕೃತಿಯ ಸಮತೋಲನತೆಯನ್ನು ಕಾಪಾಡ್ಕೋಬೇಕು. ಇದನ್ನ ಅವರು ಹೇಳ್ಕೊಡ್ತಾರೆ. ಬಹುಶಃ ಯಾವ ವಿಜ್ಞಾನಿಗಳು ಈ ಮಾತನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರಕೃತಿ ಸಮತೋಲನದಲ್ಲಿ ಇದ್ದು ಮಾತ್ರ ಮನುಷ್ಯ ಬದುಕಲಿಕ್ಕೆ ಸಾಧ್ಯ. ಯಾವುದಾದ್ರೂ ಒಂದು ಲಿಂಕ್ ಕಳೆದು ಹೋದ್ರೆ ಪ್ರಕೃತಿಯ ಒಂದು ಏನು ವೆಬ್ ಅಂತ ನಾವು ಕರಿತೇವೆ, ಜೀವಜಾಲ ಅಂತ ನಾವು ಏನು ಕರಿತೇವೆ, ಅದರಲ್ಲಿ ಒಂದೇ ಒಂದು ಲಿಂಕ್ ತಪ್ಪಿ ಹೋದ್ರೆ ನ್ಯಾಚುರಲ್ ಲಿಂಕ್ ಇಟ್ ಈಸ್ ಲಾಸ್. ಯು ಕೆನಾಟ್ ಸಿಂಥಸೈಸ್ ಆರ್ ರಿಯೂನಿಯನ್ ಇಟ್ ವಿಲ್ ಬಿ ಲಾಸ್ಟ್ ಫಾರ್ ಎವರ್. ಹಾಗಾಗಿ ಆ ಮುಂದೆ ಭೂಗೋಳದಲ್ಲಿ ಜೀವವೇ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡುತ್ತೆ. ಆ ಥರದ್ದು ಪರಿಸ್ಥಿತಿ. ಹಾಗಾಗಿ ಎಲ್ಲವೂ ಬೇಕು. ಹಾಗಾಗಿ ಪ್ರಾಣಿಯ ಮೇಲೆ ದಯ ತೋರಿ. ಇದನ್ನೇ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದ್ರು, ಪ್ರಾಣಿಗಳಲ್ಲಿ ದಯೆಯಲ್ಲಿ ಅನ್ನೋಂಥ. ಬಹುಶಃ ನನಗನ್ಸುತ್ತೆ ಈ ಬಸವಣ್ಣನವರ ವಚನ ಮತ್ತು ಅದರ ಒಂದು ಇಂಪ್ಯಾಕ್ಟ್ ನಮ್ಮ ಸಂತ ಸೇವಾಲಾಲ್ ಮೇಲೂ ಆಗಿರಬಹುದು. ಯಾಕೆಂದ್ರೆ ಅವರು ಹೇಳಿರೋ ಮಾತುಗಳು ಇವರು ಹೇಳೋ ಮಾತುಗಳು ಒಂದಕ್ಕೊಂದು ತಾಳ್ಮೆ ಸಿಗ್ತಾ ಇದೆ, ಅಂದ್ರೆ ಹೋಲಿಕೆ ಸಿಗ್ತಾ ಇದೆ. ಅವರು ಕಳ್ತನ ಮಾಡಬೇಡ ಅಂತ ಹೇಳಿದ್ರು, ಇವರು ಅದನ್ನೇ ಹೇಳ್ತಾರೆ. ಅದು ಬರುತ್ತೆ ನೋಡಿ ಒಂದು ಕಡೆ. ಕರಿಯ ಚೋರಿ, ಕಾಯ ಕೋರಿ, ಆತೆಮೈ ಹಕ್ಕಡಿ, ಹೊಗೆ ಬೇಡಿ ಚೋರಿ ಚೋರಿ, ಇಲ್ಲಿ ಕಳ್ತನ ಮಾಡಿದ್ರೆ ಕೈಸ್ಕೊಳ ಹಾಕೊಂಡು ಹೇಳ್ಕೊಂಡು ಹೋಗ್ತಾರೆ. ಹಾಗೆ ತಪ್ಪೆಲ್ಲ ಮಾಡಬೇಡಿ, ಸತ್ಯಸಂಧರಾಗಿರಿ, ಸತ್ಯವನ್ನೇ ಹೇಳಿ, ಯಾವತ್ತೂ ಸುಳ್ಳನ್ನು ಹೇಳ್ಬೇಡಿ. ಹಾಗಿದ್ದಾಗ ಮಾತ್ರ ನೀವು ಆ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ. ಹೀಗೆ ಅವರು ಸಮಾಜವನ್ನು ತಿದ್ದುವಂತಹ ಕೆಲಸ ಮಾಡಿದ್ರು, ತಿದ್ದಿದ್ರು ಕೂಡ. ಆಗಿನಿಂದಲೇ ಬಹುಶಃ ಇವತ್ತು ನಾನೊಬ್ಬ ಒಂದು ವಿಶ್ವವಿದ್ಯಾಲಯದ ಕುಲಪತಿಯಾದೆ, ಒಂದು ವಿಶ್ವವಿದ್ಯಾಲಯದ ಕುಲಸಚಿವನಾಗಿ ಕೆಲಸ ಮಾಡಿದೆ ಅನ್ನೋದಾದ್ರೆ ಇದಕ್ಕೆಲ್ಲ ಕಾರಣ ಇವರು ಹೇಳಿಕೊಟ್ಟಂತ, ಹಾಕಿಕೊಟ್ಟಂತ ತತ್ವ ಸಿದ್ಧಾಂತಗಳನ್ನ ಪಾಲಿಸಿದ್ರಿಂದ. ಇದನ್ನು ನಾವು ನಡೆಯಬಾರ್ದು. ಸೊ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ನಡೆಸ್ಕೊಂಡು ಬರ್ತಾ ಇದೆ. ಪ್ರೊಫೆಸರ್ ಜಾಧವ್ ಅವರು ಪ್ರಸ್ತಾಪ ಮಾಡಿದ್ರು, ಇಲ್ಲಿ ಒಂದು ಅಧ್ಯಯನ ಪೀಠವನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ಬಹಳಷ್ಟು ಕಷ್ಟಪಟ್ಟರು. ಆ ಕಾಲಕ್ಕೆ ಇದರ ರೂಪರೇಷೆಗಳನ್ನು ಸಿದ್ಧಪಡಿಸಿದ್ದೀವಿ ನಾವು. ಅಷ್ಟೊತ್ತಿಗೆ ನನ್ನ ಅವಧಿ ಮುಗಿದಾದ್ಮೇಲೆ ಅದನ್ನು ಹಾಗೆ ಅವರು ಮುಂದೆ ನಿಂತ್ಕೊಂಡು ಅದನ್ನು ಮಾಡಿ ಇವತ್ತು ಅಧ್ಯಯನ ಪೀಠ ಬಂದಿದೆ. ಆ ಅಧ್ಯಯನ ಪೀಠದ ಮುಖಾಂತರ ಬರೀ ಆಚರಣೆಯನ್ನ ಈ ರೀತಿ ಒಂದು ವರ್ಷಕ್ಕೊಮ್ಮೆ ಆಚರಣೆ ಮಾಡಿ ನಿಲ್ಲಿಸಿದ್ರೆ ಸಾಲದು. ಪ್ರತಿ ತಿಂಗಳು ಅಥವಾ ಪ್ರತಿ ವಾರನೂ ಏನಾದರೂ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಹೋಗ್ಬೇಕು. ಅದಕ್ಕೆ ಹಣಕಾಸಿನ ನೆರವು ಬೇಕಾಗುತ್ತೆ. ಸರ್ಕಾರ ಹಣಕಾಸಿನ ನೆರವನ್ನು ಒದಗಿಸಬೇಕು.
ಬಟ್ ಆಂತರಿಕ ಸೌಲಭ್ಯಗಳಿಂದ ವಿಶ್ವವಿದ್ಯಾಲಯಗಳು ಮಾಡುವ ಮಟ್ಟದಲ್ಲಿ ಎಲ್ಲೂ ಇಲ್ಲ. ಇದು ಗುಲ್ಬರ್ಗ ವಿಶ್ವವಿದ್ಯಾಲಯದ ಕಡೆ ಅಲ್ಲ, ಯಾವ ಕರ್ನಾಟಕದ ಯಾವ ವಿಶ್ವವಿದ್ಯಾಲಯವನ್ನು ತೆಗೆದುಕೊಳ್ಳಿ, ಎಲ್ಲೆಲ್ಲಿ ಅಧ್ಯಯನ ಪೀಠಗಳು ಪ್ರಾರಂಭವಾಗಿದಾವೋ ಯಾವ ಅಧ್ಯಯನ ಪೀಠಗಳು ಕೆಲಸ ಮಾಡ್ತಾ ಇಲ್ಲ. ಯಾಕೆಂತಂದ್ರೆ ಹಣದ ಕೊರತೆ ಇದೆ. ಬಟ್ ಐ ಆಮ್ ವೆರಿ ಹ್ಯಾಪಿ ಟು ಸೇ ದಟ್ ಅಟ್ ಲೀಸ್ಟ್ ಗುಲ್ಬರ್ಗದಲ್ಲಿ ಇಂಥ ಸಣ್ಣ ಕಾರ್ಯಕ್ರಮನಾದರೂ ಮಾಡ್ತಾ ಇದ್ದಾರೆ, ಬೇರೆ ವಿಶ್ವವಿದ್ಯಾಲಯದಲ್ಲಿ ಅದೂ ಇಲ್ಲ. ಸೊ ಇನ್ ದಟ್ ವೇ we are very lucky to all the credit goes to our honorable vice chancellor ಅವರು ಮಾಡ್ತಾ ಇದ್ದಾರೆ. ಅವರ ಸಹಕಾರ ಎಂದಿಗೂ ಇರುತ್ತೆ ಅಂತ ಹೇಳ್ತಾ, ಇಂತಹ ಒಂದು ಸಂದರ್ಭಕ್ಕೆ ನನ್ನನ್ನು ಮೈಸೂರಿನಿಂದ ಕರೆಸಿ ನಿಮ್ಮ ಜೊತೆ ಮಾತುಕತೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಮತ್ತು ನಮ್ಮ ಅಧ್ಯಯನ ಪೀಠದ ಅಧ್ಯಕ್ಷರಾದಂಥ ಪ್ರಶಾಂತ್ ಅವರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ನನ್ನ ನಮನಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಸೇವಾಲಾಲ್, ಜೈ ಸೇವಾಲಾಲ್. ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 277ನೇ ಜಯಂತಿ ನಿಮಿತ್ತ ಎಲ್ಲರಿಗೂ ಶುಭಾಶಯಗಳು. ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ಮತ್ತು ಮುಖ್ಯ ಅತಿಥಿಗಳ ಭಾಷಣದಲ್ಲಿ ಮತ್ತು ನಮ್ಮ ಜಾಧವ್ ಸಾಹೇಬರ ಹಿತನುಡಿಗಳಲ್ಲಿ ಹಲವಾರು ಸಮಾಜದ ಬಗ್ಗೆ ತಾವೆಲ್ಲ ಕೇಳ್ಪಟ್ಟಿದ್ದೀವಿ. ಮತ್ತು ಈ ಪುಣ್ಯಭೂಮಿಯಲ್ಲಿ ನಾವು ನಿರಂತರವಾಗಿ ಬೇರೆ ಬೇರೆ ಪುರುಷರ ಜಯಂತಿಗಳನ್ನು ವಿದ್ಯುಕ್ತವಾಗಿ ಆಚರಿಸ್ತಾ ಬಂದಿದ್ದೇವೆ. ಬಹುಶಃ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಇರುವಷ್ಟು ಪೀಠಗಳು ಬೇರೆ ವಿಶ್ವವಿದ್ಯಾಲಯ ಇಲ್ಲ ಅಂತ ಭಾವಿಸ್ತೇನೆ. ಇದು ನಂಬರ್ 1. ನಂಬರ್ 2, ಎಲ್ಲವೂ ಸಕ್ರಿಯವಾಗಿವೆ, ಅದು ಇಂಪಾರ್ಟೆಂಟ್. ಎಲ್ಲವೂ ಸಕ್ರಿಯವಾಗಿದೆ. ಮತ್ತೆ ಅಕಸ್ಮಾತ್ ಅದು ರಜೆ ಇದ್ರೆ ಅವತ್ತು ವಿದ್ಯುಕ್ತವಾಗಿ ಆಚರಣೆ ಮಾಡಲಾಗ್ತಿದೆ. ಸಂತ ಸೇವಾಲಾಲ್ರ ಒಂದು ವಚನ ಅನ್ಬೋದು, ಹೇಳಿಕೆ ಅನ್ಬೋದು ಇಲ್ಲಿದೆ, ನನ್ನ ಕೈಗೆ ತಲುಪಿದೆ. ಜಾಧವ್ ಸಾಹೇಬ್ ಮುಖಾಂತರ ಸೇನ್ ಸಾಯಿ ವೇಸ್, ಜೀವ ಜಗನಾನಿ ಸಾಯಿ ವೇಸ್, ಕುಟಾ ಮುಂಗ್ರಿ ಸಾಯಿ ವೇಸ್, ಗೋರ್ ಗೋರು ಸಾಯಿ ವೇಸ್. ಇದರ ಅರ್ಥ ಮಾನವ ಕುಲ ಸಕಲ ಜೀವ ಜಂತು ಮತ್ತು ಕಲ್ಲು ಒನಕೆಗೆ ಒಳ್ಳೆಯದಾಗಲಿ. ಅಂದ್ರೆ ಇಂಥ ಸಮಾನತೆಯನ್ನ ಬೀರಿದಂತ ಸೇವಾಲಾಲ್ ಮಹಾರಾಜನ್ನ ಇವತ್ತು ನೆನೆಸ್ತಾ ಇದ್ದೀನಿ. ಮತ್ತೆ ಬೇರೆ ಬೇರೆ ಸಂತರು ಸಮಾಜ ಪರಿವರ್ತನಕಾರರಲ್ಲಿ ಸಮಾನತೆ ಏನಿತ್ತು ಈಗ ಮಾತ್ರ ಪುಟ್ಟಯ್ಯ ಸಾಹೇಬ್ ಹೇಳಿದ್ವಿ. ಫಸ್ಟ್ ನಾವು ಶಾಂತಿಯಿಂದ ಇರಬೇಕು, ಅಹಿಂಸೆಯಿಂದ ಇರಬೇಕು, ಆ ನಂತರ ಶಿಕ್ಷಣ ಅನ್ನೋದು ಮುಖ್ಯ ಅನ್ನುವಂಥದ್ದನ್ನ ಬೇರೆ ಬೇರೆದವ್ರು ಏನ್ ಹೇಳಿದ್ರು ಅದನ್ನು ಕೂಡ ಸಂತ ಸೇವಾಲಾಲ್ ಮಹಾರಾಜರು ಎತ್ತಿ ತೋರಿಸಿ ಅವ್ರ ಬಯಕೆ ಏನಿತ್ತು, ಸಕಲ ಜೀವ ಜಂತು ಅನ್ನೋದನ್ನೇ ದ್ವಾಡದು. ಇಟ್ ಇನ್ಕ್ಲೂಡ್ಸ್ ಆಲ್ ಯೂನಿವರ್ಸಲ್ ಲೈಫ್ ಫಾರ್ಮ್ಸ್. ಜಗತ್ತಿನಲ್ಲಿ ಎಷ್ಟು ಜೀವಗಳು, ಮರಗಿಡ ಆಗಿರ್ಬೋದು, ಜೀವ ಜಂತು ಅನ್ನೋದನ್ನೇ, ಅದಕ್ಕೆ ಎಲ್ಲ ಜೀವವನ್ನು ಪಡೆಯುವಂತ ಬರೀ ಮನುಷ್ಯರೆಲ್ಲ, ಪ್ರಾಣಿಗಳೆಲ್ಲ, ಓಡಾಡುವಂತ ಜೀವಿಗಳಲ್ಲ, ಎಲ್ಲ ಜೀವ ಜಂತುಗಳಿಗೂ ಒಳ್ಳೆಯದಾಗ್ಲಿ. ಸರಿಯಾಗಿ ತಿಳಿಲಿಲ್ಲ ಅಂತಂದ್ರೆ ತಲೆ ಮೇಲೆ ಹೋದಾಗ ಮತ್ತೊಂದು ಹೇಳ್ತಾರೆ, ಕಲ್ಲು ಒನಕೆಗೂ ಒಳ್ಳೆಯದಾಗ್ಲಿ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಅವತ್ತು ಅವ್ರು ಹೇಳಿದಾಗ ಇದ್ರಾಗ ಅಷ್ಟೊಂದು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳುವಂತ ಅರ್ಥ ಆಗ್ತದೋ ಇಲ್ಲೋ ಅನ್ನೋದನ್ನ, ಯಾಕಂದ್ರೆ ಅವ್ರ ಹಿರಿಯರು, ಗುರುಗಳು, ಸಮಾಜ ಪರಿವರ್ತನಕಾರರು, ಪ್ರವಾದಿಗಳು ತಿಳಿಸಿ ಹೇಳ್ತಾರೆ. ಕಲ್ಲು ಒನಕೆ ಅಂದ್ರೆ ಸಾಮಾನ್ಯವಾಗಿ ನಾವೇಂದ್ರೆ ಹೊಳೆ ಚಿಗುರುದಿಲ್ಲ ಅಂತ. ಒನಕೆ ಅಂದ್ರೆ ಬರೇ ಒಳಗೆ ಹಾಕಿ ಕುಟ್ಲಿಕ್ಕೆ ಅನ್ನೋದಲ್ಲ. ಒನಕೆಯನ್ನು ಸಾಮಾನ್ಯವಾಗಿ ಎದಕ್ಕೆ ಹೇಳ್ತಾರೆ ಅಂತಂದ್ರೆ, ಒನಕೆ ಆಗ್ತದ ಅಂತಂದ್ರೆ ಅದು ಚಿಗುರುದಿಲ್ಲ ಹೊಳ್ಳೆ ಅಂತಂದ್ರೆ ಇಟ್ ವಾಂಟ್ ಗೇನ್ ರಿಲಿ ಲೈಫ್ ಅಂತ ಹೇಳಿ, ಅದಕ್ಕೂ ಒಳ್ಳೇದಾಗಲಿ ಅಂತಂದ್ರೆ ಇಟ್ ಈಸ್ ಆಸ್ ಗುಡ್ ಆಸ್ ಡೆಡ್ ಅಂತ. ಒನಕೆ ಮಾಡೋದನ್ನೇ ಪೂರಾ ಒಣಗಿದ ಕೆಟ್ಟಿದ್ದು, ಅದು ಆಸ್ ಗುಡ್ ಆಸ್ ಡೆಡ್. ಸತ್ ಅಥವಾ ಸಾಯುವಂತ ಜೀವಿಗೂ ಒಳ್ಳೇದಾಗಲಿ, ಅದಕ್ಕೊಂದು ಒಳ್ಳೆ ಮುಕ್ತಿ ಸಿಗ್ಲಿ ಅನ್ನುವಂಥದ್ದನ್ನ ಸೇವಾಲಾಲ್ ಮಹಾರಾಜರು ಅವತ್ತೇ ಹೇಳಿದಾರ ಅಂತಂದ್ರೆ ನಾವು ಅದನ್ನ ಮನಗಾಣಬೇಕು, ಅದನ್ನ ಅವಗಾಣಿಸ್ಬೇಕು ಮತ್ತು ಅದನ್ನ ಅನುಸರಿಸಬೇಕು. ನಾನು ಯಾವತ್ತೂ ಎಲ್ಲ ಇದರಲ್ಲಿ ಹೇಳ್ತೇನೆ, ಸ್ವಾಮಿ ವಿವೇಕಾನಂದ ಜಯಂತಿ ಆಗಲಿ, ಬಡವ ಮಾಸಿದೇವರ ಜಯಂತಿ ಆಗಲಿ, ಮತ್ತೊಂದು ಜಯಂತಿ ಆಗಲಿ ಹೇಳ್ತೇನೆ, ನಮಗೆ ಹೇಳಲಿಕ್ಕೆ ಅಥವಾ ಬೋಧನೆ ಮಾಡಲಿಕ್ಕೆ ಹೊಸದಾಗಿ ಯಾರು ಪುನರ್ಜನ್ಮ ತಾಳ್ಬೇಕಾಗಿಲ್ಲ. ಯಾವಾಗ ಅನಾಚಾರ ನಡ್ಕೊಂತ ಬಂದದ್ದು ಆವಾಗ ಜನ್ಮ ತಾಳಿ ಆಗಿದ್ದಾರೆ. ಈ ಸೇವಾಲಾಲ್ರದ್ದು ನಾನು ಸ್ವಲ್ಪ ಗೂಗಲ್ ಇದು ಮಾಡಿ ನೋಡುವಾಗ ಅವರು
ಬರೀ ಸಮಾಜ ಎಲ್ಲ ಸಂಪೂರ್ಣ ಬೇರೆ ಬೇರೆ ಎಲ್ಲ ಸಮಾಜಕ್ಕಾಗಿ ಅದರಾಗ ತುಳಿತಕ್ಕೊಳಗಾದ ಸಮಾಜದ ಧ್ವನಿಯಾಗಿ ವಿಶೇಷವಾಗಿ ನಿಜಾಮರ ವಿರುದ್ಧ ಧ್ವನಿ ಅಂತಾರ ಅವರು ಹೈದರಾಬಾದ್ ನಿಜಾಮರ ವಿರುದ್ಧ ಧ್ವನಿ ಅಂತಾರೆ. ಹೈದರಾಬಾದ್ ನಿಜಾಮರ ಆಡಳಿತ ನಮಗೆ ಸ್ವಾತಂತ್ರ್ಯ ನಂತರ ಕೂಡ ಪೀಡಕ ಆಗಿತ್ತು ಅನ್ನುವಂಥದ್ದು ಕೂಡ ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ ಅಥವಾ ರೀಸನ್ಗೆ. ಅಂದ್ರೆ ಸಮಾಜವನ್ನ ಪೋಷಿಸಬೇಕು, ಒಂದು ಸಮಾಜವನ್ನು ಪೋಷಿಸಬೇಕು, ಅದ್ರ ಜೊತೆಗೆ ಎಲ್ಲ ಸಮಾಜಕ್ಕೆ ಅಂತಂದ್ರ ಹೈದರಾಬಾದ್ ನಿಜಾಮನ್ನ ಅಪೋಸ್ ಮಾಡಿಬಿಟ್ರೆ ಬರೀ ಸೇವಾಲಾಲ್ ಸಮಾಜ ಅಥವಾ ಬಂಜಾರ ಸಮಾಜ ಅಥವಾ ಲಂಬಾಣಿ ಸಮಾಜಕ್ಕೆ ಅಷ್ಟೇ ಒಳ್ಳೇದಾಗ್ತದೆ. ಇಲ್ಲ, ಅವ್ರ ಟಾರ್ಗೆಟ್ ಅವ್ರು ಅಷ್ಟೇ ಮಾಡಿದ್ರ ಇಲ್ಲ, ಅವ್ರು ಯಾರು ನೋಡೇನೆ ಇಲ್ಲ. ಯಾರು ಕೇಡಿಗಳಿರ್ತಾರೆ ಅಥವಾ ಯಾರು ದ್ರೋಹಿಗಳಿರ್ತಾರೆ, ದ್ರೋಹತನ ಮಾಡ್ಲಿಕ್ಕೆ ಅಥವಾ ಕೇಡು ಬಯಸ್ಲಿಕ್ಕೆ ಜಾತಿ ತಾರತಮ್ಯ ಇರುವುದಿಲ್ಲ. ಪ್ರವಾದಿಗಳಲ್ಲಾಗ್ಲಿ ಸಂತರಲ್ಲಾಗ್ಲಿ ಅವರಲ್ಲಿ ಕೂಡ ಜಾತಿ ತಾರತಮ್ಯ ಇರುವುದಿಲ್ಲ. ಅದನ್ನ ನಾವು ಮನಗಣಿಸ್ಬೇಕು. ಅವ್ರಿಗೊಂದು ಧರ್ಮದಲ್ಲಿ ಹುಟ್ಟಿರ್ತಾರೆ, ಆ ಧರ್ಮದಲ್ಲಿ ಏನೇನು ಸ್ವಲ್ಪ ಏನು ಜಾಸ್ತಿ ಬೇಕು ಅದನ್ನ ಹೇಳ್ತಿರ್ತಾರೆ. ಹೀಗಾಗಿ ಬೇರೆ ಬೇರೆ ಸಮಾಜದಲ್ಲಿ ಮಹಾ ಪುರುಷರು ಆಗಿ ಹೋಗಿದ್ದಾರೆ. ಮತ್ತೆ ಈ ಸಮಾಜದ ಬಗ್ಗೆ ದಶರಥ ನಾಯಕ್ ಅವ್ರನ್ನ ಇಟ್ಕೊಂಡು ಎಲ್ಲರೂ ಹೇಳಿದ್ರು. ಬಹಳ ಒಂದು ತುಳಿತಕ್ಕೊಳಗಾದ ಸಮಾಜ ಕೂಡ ಇವತ್ತಿನವರೆಗೂ ಹಿಂದಿನ ದಿನಮಾನದವರೆಗೂ ಕೂಡ ಒಂಥರ ಆಡಳಿತಾತ್ಮಕ ದಬ್ಬಾಳಿಕೆಗಳು ನಡೀತಾ ಇರ್ತಾವೆ ಅಂತ ಹೇಳಿದ್ರು. ಬಹುಶಃ ಇತ್ತೀಚಿನ ದಿನಮಾನಗಳಲ್ಲಿ ಕಡಿಮೆ ಆಗಿರಬಹುದು ಅಂತ ಹೇಳ ಅಂತ ಅಥವಾ ಕಡಿಮೆ ಆಗ್ಬೇಕು. ಹಿಂದಿನ ಸಮಾಜದಲ್ಲೂ ಕೂಡ ನಾವು ಇನ್ನೂ ಅದನ್ನ ಕಾಣ್ತೇವೆ ಅಂತಂದ್ರೆ ಅದರಂತ ದುರಂತ ಮತ್ತೊಂದೇ ಇಲ್ಲ. ಸಮಾಜ ಜಾಗೃತ ಆಗ್ಬೇಕು. ಮತ್ತೆ ಯಾವುದೇ ತರಹದ ಗೊತ್ತಿದ್ದು ಅಥವಾ ಗೊತ್ತಾಗಲ್ದನೋ ದುಷ್ಟ ವಿಚಾರಗಳಲ್ಲಿ ಅಥವಾ ಇಲ್ಲ ಹ್ಯಾಬಿಟ್ಸ್ ಅಂತಾರೆ ಅಂಥದ್ರಲ್ಲಿ ಅಥವಾ ಕ್ರೈಮ್ ಅನ್ನಿಸುವಂತ ಚಟುವಟಿಕೆಗಳಲ್ಲಿ ಯುವಕರು ಭಾಗವಹಿಸಬಾರ್ದು ಅನ್ನೋದು ಕೂಡ ಪುಟ್ಟಣ್ಣವರ ಸಂದೇಶ ಆಗಿತ್ತು. ಅದು ಬಹಳ ಇಂಪಾರ್ಟೆಂಟ್ ನಮ್ಮ ಯುವಕರಿಗೆ ನಾವು ಕೇಳಬೇಕಾಗಿದೆ. ಯಾಕಂದ್ರೆ ಇಂದಿನ ಸಮಾಜ ಬಹಳ ಸಂಯಮದ ಕೊರತೆ ಇದೆ, ಪೇಷನ್ಸೇ ಇಲ್ಲ. ಹಿರಿಯರ ಮಾತನ್ನು ಕೇಳುದು, ನೀವೇನ್ ಹೇಳ್ತೀರ ಅನ್ನೋದು ಅವನಿಗೆ ಅದು ನಡೀತಾ ಇದೆ. ಒಂದು ನೊಮ್ಯಾಡಿಕ್ ಲೈಫ್ ಅನ್ನ ಒಂದೊಂದು ಊರಲ್ಲಿ ನಿಂತುಕೊಂಡು ಅವ್ರಿಗೂ ಕೂಡ ಒಂದು ಸ್ಟೇಷನರಿ ಲೈಫ್ ಇರ್ಬೇಕು ಅನ್ನುವಂಥದ್ದನ್ನ ಮಾಡಿ ಏನಕ್ಕಾಗಿ ನೀವು ಅಡ್ಡಾಡ್ ಬಂದಿದ್ರು ಓದಕ್ಕೇನೆ ಆಗಲ್ಲ, ಶಿಕ್ಷಣಕ್ಕೆ ಸಿಗುದನೇ ಇಲ್ಲ. ಇವತ್ತಿಲ್ಲಿ ನಾನು ಇನ್ನೊಂದು ಹೋದ್ರೆ ಶಿಕ್ಷಣ ಸಿಗುದನೇ ಇಲ್ಲ. ಹೀಗಾಗಿ ಶಿಕ್ಷಣದ ಒಂದು ಉದ್ದೇಶ ಇಟ್ಟುಕೊಂಡು ಒಂದು ಸಣ್ಣ ಸಣ್ಣ ವಿಲೇಜ್ಗಳನ್ನ, ದೊಡ್ಡ ವಿಲೇಜ್ ಅಂದ್ರೆ ಸಣ್ಣ ಸಣ್ಣ ವಿಲೇಜ್ಗಳನ್ನ ಆಗಿನ ಕಾಲಕ್ಕೆ ನಿರ್ಮಾಣ ಮಾಡಿದ್ರು, ತಾಂಡಗಳನ್ನ ಕರೆಸ್ಕೊಂಡು ಕ್ರಮೇಣ ನಂತರ ತಾಂಡಗಳು ಕೂಡ ರೆವಿನ್ಯೂ ವಿಲೇಜ್ ಆಗಿ ಪರಿವರ್ತನೆ ಆಗಿದಾವ ಅಂತ ಹೇಳಿ ಭಾವಿಸ್ತೀನಿ ನಾನು. ಯಾಕಂತಂದ್ರೆ ಅದ್ರ ಬಗ್ಗೆ ಪೇಪರ್ನಲ್ಲಿ ಓದಿದ್ದೆ. ಅದರ್ವೈಸ್ ಅಲ್ಲಿ ತನಕನೂ ರೆವಿನ್ಯೂ ವಿಲೇಜ್ ಅನ್ನೋ ಸ್ಟೇಟಸ್ ಆಫ್ ಇತ್ತಿರಲಿಲ್ಲ. ಮತ್ತೆ ಭಾಷೆಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಲಿಪಿ ಇರ್ಲಾರ್ದ ಭಾಷೆ ಅಂತ ಹೇಳಿ ಜಾಧವ್ ಸಾಹೇಬ್ ಹೇಳಿದ್ರು. ಲಿಪಿ ಇರ್ಲಾರ್ದು ಕೂಡ ಬದುಕೊಂಡು ಬಂದಿದೆ ಮತ್ತು ಅವರ ಬೋಧನೆಗಳು ಒಂದು ಲಾವಣಿ ರೂಪದಲ್ಲಿ ಅಥವಾ ಬ್ಯಾಲೆಟ್ ರೂಪದಲ್ಲಿ ಅಥವಾ ಜನಪದ ರೂಪದಲ್ಲಿ ಕೂಡ ಇದ್ದದ್ದನ್ನ ನಾವು ಮನಗಾಣಬೇಕು. ಹಿರಿಯರು ಯಾರಿದ್ದಾರೆ ಹಳ್ಳಿಯೊಳಗೆ ಅವ್ರು ಹೋಗ್ಬೇಕು, ಅವ್ರು ನಾವು ಕಿವಿಕೊಡ್ಬೇಕು, ಅವ್ರು ಹಾಡಿದ್ದನ್ನ ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ ಲಂಬಾಣಿ ಭಾಷೆ ಯಾರಿಗೆ ಅರ್ಥ ಆಗ್ತೈತಿ ಅವ್ರನ್ನ ಸುತ್ತಕೊಂಡು ಕೇಳಬೇಕು. ಅದರಲ್ಲಿ ಏನೋ ಒಂದು ಇಂದಿನ ಪೀಳಿಗೆಗೆ ಒಂದು ಮೆಸೇಜ್ ಇರ್ತದೆ. ಮತ್ತೆ ಎಷ್ಟೋ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬೌದ್ಧಿಮತ್ತೆ ಅಲ್ಲಿ ಇರುವಂತ ಸಾಧ್ಯತೆ ಇರ್ತದೆ. ಬೌದ್ಧಿಮತ್ತೆಯಲ್ಲಿ ಇರುವಂತ ಸಾಧ್ಯತೆ ಇರ್ತದೆ. ನಾನು ಯಾವ್ದು ಉದಾಹರಣೆ ಕೊಡಬೇಕು ಅಂತಂದ್ರೆ ಪದ್ಮಶ್ರೀ ವಿಜೇತ ಬೊಮ್ಮಗೌಡ ಆ ಅಜ್ಜಿ ಸುಕ್ರಿ ಬೊಮ್ಮಗೌಡ ನಮ್ಮ ವಿಷಯದಲ್ಲಿ ಅವ್ರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿತ್ತು. ಮತ್ತೆ ಇನ್ನೊಬ್ಬರ ಅಜ್ಜಿ ಕೂಡ ಇದ್ದಾರೆ, ನನಗೆ ಹೆಸರು ನೆನಪಾಗ್ತಾ ಇಲ್ಲ ಅಷ್ಟೇ. ಅವ್ರನ್ನ ಯಾಕೆ ಜನ ಗೌರವಿಸ್ತಾರೆ ಅಂತಂದ್ರೆ ಇವತ್ತಿಗೆ ಕೂಡ ಅವ್ರು ಮುಂದೆ ಹೋಗಿ ನಿಂತ್ರೆ ಯಾವ್ದು ತಪ್ಪಲ ಯಾವ್ದು ಯಾವಾಗ ಹೋಗ್ತದೆ ಯಾವಾಗ ಬರ್ತದೆ ಉಪಯೋಗ ಆಗ್ತದೆ ಎಲ್ಲೋ ಉಪಯೋಗ ಆಗ್ತದೆ ಅದಕ್ಕೆ ಹೇಳ್ತಾರೆ ಅವ್ರ ಬುದ್ಧಿಮತ್ತೆ ಶಕ್ತಿ ಅಂತ ಒಂದು ಬುದ್ಧಿಮತ್ತೆ ಈ ಬೋಧನೆಗಳಲ್ಲಿ ಸಂತ ಸೇವಾಲಾಲರ ಬೋಧನೆಗಳಲ್ಲಿ ಸಿಗುವಂತ ಸಾಧ್ಯತೆ ಇರ್ತದೆ. ಅದನ್ನ ಅಧ್ಯಯನದ ಮುಖಾಂತರ ಮನಗಾಣಬೇಕು ಅನ್ನುವಂಥದ್ದು ಪುಟ್ಟಣ್ಣವರ ಸಂದೇಶ ಆಗಿದೆ. ಆ ಸಂದೇಶನ ವಿಶ್ವವಿದ್ಯಾಲಯ ಮತ್ತು ಎಲ್ಲರೂ ಬರೇ ಬಂಜಾರ ಸಮಾಜ ಅಂತಲ್ಲ, ಒಳ್ಳೆಯದನ್ನ ಕಲಿಯುವ ಬಯಸುವ ಎಲ್ಲರೂ ಅದನ್ನು ಬಹಳ ಪಾಸಿಟಿವ್ಲಿ ತಗೋಬೇಕು ಅನ್ನುವಂಥದ್ದು ನಮ್ಮ ವಿಶ್ವವಿದ್ಯಾಲಯದ ಅಭಿಪ್ರಾಯ. ಭಾಷೆ ಮತ್ತು ಈ ಭಾಷೆ ಬದುಕೊಂಡು ಬಂದಿದೆ. ಈ ಭಾಷೆಗೆ ಲಿಪಿ ಇಲ್ಲ. ಮತ್ತ ಭಾಷೆ ಇದು ನನಗೆ ಗೊತ್ತಿದ್ದಂಗೆ ಅಥವಾ ನನ್ನ ಸ್ನೇಹಿತರ ಹತ್ರ ನಾನು ಮಾತಾಡ್ದಂಗೆ ವೆರಿ ಮಚ್ ಸ್ವಲ್ಪ ಫ್ಲೆಕ್ಸಿಬಲ್ ಭಾಷೆ ಇದೆ.
ನೀವು ಯಾವ ನಾಡಿನಲ್ಲಿ ಇರ್ತೀರಿ ಅಥವಾ ಯಾವ ರಾಜ್ಯದಲ್ಲಿ ಇರ್ತೀರಿ ಅದ್ರದ್ದು 20-25% ವರ್ಡ್ಸ್ ಅವ್ರು ಯೂಸ್ ಮಾಡ್ತಾರೆ. ಕೆಲವೊಂದು ಸಾಮಾನ್ಯ ನಮ್ಮ ಕನ್ನಡ ಶಬ್ದ ನಾವು ಯಾವ್ದಾರೊಂದು ಕನ್ನಡ ಶಬ್ದ ಇಟ್ಕೊಂಡು ನಾವು ಪುಸ್ತಕ ಅಂದಿದ್ದೀವಿ, ಪುಸ್ತಕಕ್ಕೆ ಹಿಂದಿ ಒಳಗೇನೋ ಬೇರೆ ಇತ್ತು ಅಂದ್ರೆ ರೆಸ್ಟ್ ಆಫ್ ದ ವರ್ಡ್ಸ್ ಅವ್ರನ್ನೇ ಇರ್ತವೆ. ಅಲ್ಲಿ ಹಿಂದಿ ಒಳಗೆ ಪುಸ್ತಕ ಏನಂತಾರೆ ಅದು ಮಾಡ್ತಾರೆ, ಕನ್ನಡದ ಪುಸ್ತಕ ಅನ್ನೋದು ಯೂಸ್ ಮಾಡ್ತಾರೆ. ಅಂದ್ರೆ ಅಂತ ಭಾಷೆ ಬದುಕಲಿಕ್ಕೆ ಸಾಧ್ಯ, ಅಂತ ಭಾಷೆ ಉಳಿಲಿಕ್ಕೆ ಸಾಧ್ಯ. ಯಾವ ಭಾಷೆ ಬದುಕಿದೆ, ಯಾವ ಭಾಷೆ ಉಳಿದಿದೆ, ಆಮೇಲೆ ಯಾವ ಭಾಷೆಯನ್ನ ಭಾಷಾಂತರ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದನ್ನ ಬೋಧನೆಗಳು ಲೈವ್ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ. ಮತ್ತೆ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನಾವು ಒಂದು ಇಲ್ಲಿ ಅಧ್ಯಯನದಲ್ಲಿ ಇತ್ತಿತ್ತಲಾಗಿ ನನ್ನ ಭಾರವನ್ನು ಪುಟ್ಟೆ ಸಾಹೇಬ್ ಇಳಿಸಿಬಿಟ್ರು. ಯಾಕಂತಂದ್ರೆ ಮಾಜಿ ಕುಲಪತಿಗಳವರು ವಿಶ್ವವಿದ್ಯಾಲಯಗಳ ಪರಿಸ್ಥಿತಿ ಏನಿದಾವೆ ಅನ್ನುವಂಥದ್ದನ್ನ, ಅಧ್ಯಯನ ಪೀಠಗಳಲ್ಲಿ ಹಣಕಾಸಿನ ಕೊರತೆ ಇದೆ ಒಂದು. ಆಮೇಲೆ ಇತ್ತಿತ್ತಲಾಗಿ ಕಳೆದ ವಾರ ಸರ್ ರಾಜ್ಯ ಮಟ್ಟದಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳ ಎಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚಿಗೆ ಪೀಠಗಳಿದಾವೆ ಅವನ್ನೆಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನು ಕರೆದು, ಅವತ್ತು ನಾನು ಹೋಗಿರಲಿಲ್ಲ, ನಮ್ಮ ಲಂಡನ್ ಸರ್ ಹೋಗಿದ್ರು, ಭಾಗವಹಿಸಿ ಬರಗೂರು ರಾಮಚಂದ್ರಪ್ಪ ನೇತೃತ್ವದಲ್ಲಿ ಒಂದು ಕಮಿಟಿ ಸುಮಾರು 4-5 ತಾಸು ಡಿಸ್ಕಷನ್ ಮಾಡಿ ಎಲ್ಲ ಇದನ್ನೇ ಪೀಠಗಳನ್ನ ಹೇಗೆ ವಾಪಸ್ ಲೈವ್ ಮಾಡಬೇಕು, ಅವನ್ನ ಹೇಗೆ ಬಳಸಬೇಕು ಸಮಾಜದ ಇದಕ್ಕಾಗಿ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ನಮ್ಮ ವಿಶ್ವವಿದ್ಯಾಲಯದ ರೆಪ್ರೆಸೆಂಟೇಷನ್ ಸರಿಯಾಗಿ ಆಗಿದೆ ಅನ್ನುವಂಥದ್ದು ನಾನು ಹೇಳಿ ಬಯಸ್ತಾ ಇದ್ದೇನೆ. ಮತ್ತೆ ಜಾಧವ್ ಸಾಹೇಬರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಬಹಳ ವರ್ಷಗಳ ಹಿಂದೆ ಒಂದು ಬ್ಲೂ ಪ್ರಿಂಟ್ ಆಗಿದೆ. ಆಮೇಲೆ ಪ್ರಪ್ರಥಮವಾಗಿ ಇಲ್ಲಿ ಅಧ್ಯಯನ ಪೀಠ ನೆಲೆಸಂತು ಅಂದಿನ ಕೊಡಮಾಡಿದಂತ ಸನ್ಮಾನ್ ಸಿದ್ದರಾಮಯ್ಯ ಅವರು ನೆನೆಸಿದ್ರು. ಈಗಲೂ ಕೂಡ ಅವರೇ ಇದ್ದಾರೆ, ತಾವು ಇದ್ದೀರಿ ಸರ್. ಇನ್ನೊಂದ್ಸರಿ ಅದಕ್ಕೊಂದು ಹೆಚ್ಚಿಗೆ ಒಂದು ಒತ್ತಡ ಕೊಟ್ಟು ಸ್ವಲ್ಪ ಹಣಕಾಸಿನ ಬಿಡುಗಡೆ ಆದ್ರೆ ತಾವೇನು ಬ್ಲೂ ಪ್ರಿಂಟ್ ನಮಗೆ ಕೊಟ್ರಿ, ಒಂದು ಕೆಲವರು ಕೂಡ್ಕೊಂಡು ಒಂದು ಬಿಲ್ಡಿಂಗ್ ಹಾಕಿ, ಆಮೇಲೆ ಅಲ್ಲಿ ಅಧ್ಯಯನಕ್ಕೆ ಸಂಸ್ಥೆ ಹಾಕಿ, ಆಮೇಲೆ ಬಿಲ್ಡಿಂಗ್ ಆಗೋ ತನಕ ನಾವು ಯಾರು ವೇಟ್ ಮಾಡೋದು ಬೇಡ. ಅಧ್ಯಯನ ಪ್ರಾರಂಭ ಮಾಡ್ಲಿಕ್ಕೆ ನಮ್ಮಲ್ಲಿ ರೂಮ್ಗಳಾಗ್ಲಿ ಬಿಲ್ಡಿಂಗ್ಗಳಾಗ್ಲಿ ಕೊರತೆ ಇಲ್ಲ, ಅವೆಲ್ಲ ಸಾಕಷ್ಟು ಇದಾವೆ. ಬಟ್ ಅಧ್ಯಯನ ಪ್ರಾರಂಭ ಆಗಬೇಕು. ಮುಖ್ಯವಾಗಿ ಒಂದು ತೊಂದರೆ ನಮ್ಗೆ ಆಗ್ತಾ ಇರೋದು ನಮ್ಗೆ ಸ್ಟಾಫ್ ಇಲ್ಲ, ಬೋಧಕರ ಸಂಖ್ಯೆ ಅಥವಾ ಆ ವಿಭಾಗದಲ್ಲಿ ಇರಬೇಕಾದಂತಹ ಬೋಧಕರು ಇಲ್ಲ. ಆಮೇಲೆ ಇರುವಂತಹ ಬೋಧಕರಿಗೆ ಬೇರೆ ಬೇರೆ ನಮ್ದು ಎಕನಾಮಿಕ್ಸ್ ಪ್ರೊಫೆಸರ್ ಕುಂತ್ಕೊಂಡು ಸೇವಾಲಾಲ್ ಅಧ್ಯಯನ ಮಾಡಂತಂದ್ರೆ ಅಥವಾ ಮಾಡಿಸಿ ಅಂತಂದ್ರೆ ಎಷ್ಟೊಂದು ಆಸಕ್ತಿಯಿಂದ ಮಾಡಿಸ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ತಾವು ಕೂಡ ವಿಚಾರ ಮಾಡಬೇಕು. ಅಥವಾ ಕನ್ನಡ ಅಥವಾ ಇತಿಹಾಸ ಮತ್ತೊಂದು ಹಂತ ಪ್ರಾಧ್ಯಾಪಕರ ಸಂಖ್ಯೆ ಜಾಸ್ತಿ ಆಗ್ಬೇಕು ಅನ್ನುವಂಥದ್ದನ್ನ. ಆಮೇಲೆ ಇಂದಿನ ಪೀಳಿಗೆಯಲ್ಲಿ ಯಾವುದು ವಿಚ್ ಬಿಕಮ್ಸ್ ಎಲಿಜಿಬಲ್ ಫಾರ್ ದ ಜಾಬ್ ಅದನ್ನಷ್ಟೇ ಓದ್ತೀನಿ ಅಂತಾರೆ. ಒಂದು ಹಲವಾರು ಸಾರಿ ನಮ್ಗೆ ಸಾಕಷ್ಟು ಅದನ್ನ ಅನ್ಬೇಕು ಅನ್ಬಾರ್ದು ಗೊತ್ತಿಲ್ಲ ನಮ್ಗೆ, ಆದ್ರೂ ನಾನು ಹೇಳ್ತೀನಿ, ತೊಂದರೆ ಏನಿಲ್ಲ. ಈಗ ಯಾವ್ದೋ ಒಬ್ಬರನ್ನ ಒಂದು ಇಕ್ವಿವ್ಯಾಲೆಂಟ್ ಅಧ್ಯಯನ ಮಾಡಿರ್ತಾರೆ ಅಥವಾ ಮತ್ತೊಂದೇನೋ ಮಾಡಿರ್ತಾರೆ, ಅದನ್ನ ಆಯ್ತು ನಾವು ಅದು ಹಿಸ್ಟ್ರಿ ಒಳಗೇನೆ ಬರ್ತದೆ ಅಥವಾ ಅದು ಕನ್ನಡದೊಳಗೆ ಬರ್ತದೆ, ಅದನ್ನ ಕನ್ಸಿಡರ್ ಮಾಡ್ತಿದ್ರೆ ಅದು ಬರೋದಿಲ್ಲ ಸರ್, ಅದು ಪೀಠದ ಪದವಿ ಅಂತ ಹೇಳಿ ಯಾರಿಗೆ ಸಿಕ್ಕಿದ್ರು ಅವ್ರು ವಾದ ಮಾಡ್ತಾರೆ. ಸೊ ಎವ್ರಿಥಿಂಗ್ ಈಸ್ ವೆರಿ 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 ನ್ಯಾರೋ ಡೌನ್. ಹೀಗಾಗಿ ಅವು ಅಕಾಡೆಮಿಕ್, ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಮೊದಲು ಏನಿರ್ತಿತ್ತು ಅಂತಂದ್ರೆ ಒಂದು PhD ಮತ್ತು ಅದಕ್ಕಿಂತ ಹೆಚ್ಚಿಗೆ ಯಾರು ಮಾಡ್ಕೊಂಡಿರಿ ಅವ್ರಿಗೆ ಹೆಚ್ಚಿಗೆ ಪುರಸ್ಕಾರ ಕೊಟ್ಟು ತಾವು ಅಪಾಯಿಂಟ್ಮೆಂಟ್ ಮಾಡ್ಕೊಡ್ರಿ ಅನ್ನೋದು. ಈಗ ಒಂದು ಮಿನಿಮಮ್ ಲೆವೆಲ್ PG ಲೆವೆಲ್ ಇದ್ದೀನ, ನಾವೊಂದು ಎಕ್ಸಾಮ್ ಮಾಡ್ತೀವಿ, ಅದು ಪಾಸ್ ಆದ್ರೆ ಸಾಕು. ನಾವು ಹಂಗ ನಮ್ಮ ಸಿಸ್ಟಮ್ ಇದ್ದಾಗ ಎಡಿಷನಲಿ ವಿದ್ಯಾರ್ಥಿಗಳು ಮತ್ತೊಂದು ಇದನ್ನ ವಿಶೇಷವಾಗಿ ಅಧ್ಯಯನ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ನಾವು ವಿಶ್ವವಿದ್ಯಾಲಯದ ಕುಲಪತಿಗಳಾಗಲಿ, ಕುಲಸಚಿವರಾಗಲಿ, ಮಾಜಿ ಕುಲಪತಿಗಳಾಗಲಿ ಗಮನಿಸಬೇಕಾದಂತ ವಿಷಯ. ಆಮೇಲೆ ಎಲ್ಲೆಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಥವಾ ಏನ್ ರೆಪ್ರೆಸೆಂಟೇಷನ್ ಮಾಡಬೇಕು, ಅದಕ್ಕೆ ಅಂದ್ರೆ ಈ ಸ್ಮಾಲ್ ಟೈಟಲ್ ಕೊಟ್ಬಿಟ್ಟು ನಮ್ಗೆ ಇದೇ ಪದವಿ ಅಂತ ಅದು ತೆಗಿಬೇಕು ಅನ್ನುವಂಥದ್ದು. ಯಾವುದು ಹಿಸ್ಟ್ರಿ ಅನಿಸ್ಕೊತದೆ, ಯಾವುದು ಕನ್ನಡ ಅನಿಸ್ಕೊತದೆ ಅನ್ನುವಂಥದ್ದನ್ನ ಅದನ್ನ ಅಧ್ಯಯನ ಮಾಡಿದ್ರೆ ಸಾಕು. ಬಸವಣ್ಣವರ ವಚನಗಳನ್ನ ಓದಿದ್ರೆ ಅದು ಕನ್ನಡನೇ ಅನಿಸ್ತದೆ, ಕನ್ನಡದಲ್ಲಿ ಸಬ್ಮಿಟ್ ಆಗುತ್ತೆ, ಇಂಗ್ಲಿಷ್ ನಲ್ಲಿ ಸಬ್ಮಿಟ್ ಮಾಡಿದ್ರೆ ಇಂಗ್ಲಿಷ್ ಅನಿಸ್ಕೊತದೆ, ಅಷ್ಟು ಸಾಕು ಅನ್ನುವಂಥದ್ದು ಅಭಿಪ್ರಾಯ ನಮ್ದು. ಹೀಗಾಗಿ ನಾವು ಸಣ್ಣ ಸಣ್ಣ ಗೋಡೆಗಳು ಮಾಡೋದು ಹಾಕಿದ್ರೆ ಅಧ್ಯಯನದ ಕಡೆ ವಾಪಸ್ ಜನ ಬರ್ತಾರೆ ಅನ್ನುವಂಥದ್ದು. ಅಧ್ಯಯನ ಈ ತರದ ವಿಶಿಷ್ಟವಾದ ಅಧ್ಯಯನಗಳಿಂದ ವಿದ್ಯಾರ್ಥಿಗಳು ವಿಮುಖ ಆಗ್ತಾ ಇದೆ, ಯಾಕಂದ್ರೆ ಅವ್ರಿಗೆ ಲಾಭ ಆಗ್ತಾ ಇಲ್ಲ, ಅದರಿಂದ ಏನು ಬರ್ತಾ ಇಲ್ಲ. ಇದು ಟೆಕ್ನಿಕಲ್ ಪ್ರಾಬ್ಲಮ್.
ಇದನ್ನ ಕುಲಪತಿಯಾಗಿ ನಾನೇ ಹೇಳ್ಬೇಕು. ಮತ್ತೆ ಎಂಫಿಲ್ ರದ್ದಾಗಿರೋದು ಮತ್ತೊಂದು ವಿಚಾರ. ಎಂಫಿಲ್ ಇಲ್ವೇ ಇಲ್ಲ. ಆಮೇಲೆ ಮೊದಲ ಎಂಫಿಲ್ ಮಾಡ್ಕೊತಿದ್ರು, ಯಾರು PhD ಮಾಡಕ್ ಸಾಧ್ಯ ಇಲ್ಲ ಅವ್ರು ಎಂಫಿಲ್ ಮಾಡ್ಕೊತಿದ್ರು. ಅಥವಾ ಯಾರಿಗೆ PhD ಬೇಡ, ನಾನು ಜಾಸ್ತಿ ಓದ್ಬೇಕನ್ನೋರು ಎಂಫಿಲ್ ಮಾಡ್ಕೊತಿದ್ರು, ಶಿಕ್ಷಕರು ಇರುವವರು, ನೌಕರಿ ಇರುವವರು. ಹೀಗಾಗಿ ಇಂಥ ಅಧ್ಯಯನಗಳಿಗೆ ಯಾರಿಗೆ ಇದರಿಂದ ನೌಕರಿಗೆ ಆಗಲಿ ಪದೋನ್ನತಿಗಾಗಿ ಬೇಕಾಗಿಲ್ಲ, ಆದ್ರೆ ತಿಳ್ಕೊಳ್ಳಿಕ್ಕೆ ನಾನು ಓದ್ತೀನಿ ಅನ್ನುವಂಥವ್ರ ಸಲುವಾಗಿ ಶಾರ್ಟ್ ಕೋರ್ಸ್ ನಾವು ಮಾಡ್ಬೇಕಾಗ್ತದೆ. 1 or 2 ಸೆಮಿಸ್ಟರ್ ಸರ್ಟಿಫಿಕೇಟ್ ಕೋರ್ಸ್ ಆರ್ PG ಡಿಪ್ಲೊಮಾ ಕೋರ್ಸ್ ಆರ್ ಪೋಸ್ಟ್ ಡಾಕ್ಟರಲ್ ಕೋರ್ಸಸ್ ಆ ಥರ ಮಾಡಿ ಅವರು ಇದರಲ್ಲಿ ಏನು ಪರಿಣಿತಿ ಹೊಂದಿದ್ದಾರೆ ಅನ್ನುವಂಥದ್ದು ಅದಷ್ಟು ಸಾಕು, ಅವ್ರಿಗೆ ಅದಷ್ಟು ಸಾಕು. ಹಾಗಾಗಿ ಒಂದು ಡಿಫರೆಂಟ್ ರೀಡಿಂಗ್ ಅಥವಾ ಕಲಿಸುವಂತ ವಿಧಾನ ಎಲ್ಲ ಅಧ್ಯಯನ ಪೀಠಗಳಲ್ಲಿ ಆದಾಗ ಮಾತ್ರ ಅಧ್ಯಯನ ಪೀಠಗಳು ನೈಜವಾಗಿ ಜೀವಂತ ಆಗ್ತಾವೆ ಅನ್ನುವಂಥದ್ದು ನಂದು. ದುಡ್ಡಿನ ಬಗ್ಗೆ ನಾನು ಹೇಳಿದೆ, ತಾವು ಮತ್ತೊಮ್ಮೆ ಮನವಿ ಮಾಡಿ ಸರ್, ನಾವು ಮನವಿ ಮಾಡ್ತೇವೆ. ರಾಜ್ಯ ಸರ್ಕಾರದಿಂದ ಅವತ್ತೇನು ವಾಗ್ದಾನ ಆಗಿದೆ ಆ ದುಡ್ಡು ಬರಲಿ. ಮತ್ತೆ ಒಂದು ಕಾರ್ಪಸ್ ಫಂಡ್ ಅನ್ನುವಂಥದ್ದು ಪೀಠಗಳಲ್ಲಿ ಡೆವಲಪ್ ಆದರೆ, ದಾನಿಗಳು ಕೊಟ್ಟರೆ ಅದು ನಾವು ಬೇರೆ ಎದಕ್ಕೂ ಬಸೋದು ಅಲ್ಲೇ ಇರ್ತದೆ, ಬಡ್ಡಿ ಜಮಾ ಆಗ್ತದೆ, ಅದರಿಂದ ಮಾತ್ರ ಮಾಡ್ತೇವೆ ನಾವು. ನೀವು ಕೊಟ್ಟರೆ ನಾವು ಅದನ್ನ ಇಟ್ಕೊಂಡು ಪಗಾರಕ್ಕೋ ಮತ್ತೊಂದು ಜನಕ್ಕೋ ಬಯಸಿದ್ವಿ, ಟೂರ್ಗೆ ಬಯಸಿದ್ವಿ, DAಗೆ ಬಯಸಿದ್ವಿ ಅಂತ ಹೇಳಿ ಮಾಡಂಗಿಲ್ಲ. ಈ ವಿಶ್ವವಿದ್ಯಾಲಯ ಈ ಪೀಠ ಪ್ರಾರಂಭ ಆದಾಗ 25 ಲಕ್ಷಗಳನ್ನ ವಿಶ್ವವಿದ್ಯಾಲಯ ತನ್ನ ಸ್ವಂತ ಹಣದಿಂದ ಇಟ್ಟಿದೆ. ಇದಕ್ಕಾಗಿ ಅದು 2023ರಲ್ಲಿ 34 ಲಕ್ಷ ಆಗಿದೆ. ನನಗೆ ಮೇಡಮ್ ಅವರು ಅಪ್ಡೇಟ್ ಕೊಟ್ಟ ಪ್ರಕಾರ ಇನ್ನೊಂದು 2 ವರ್ಷ ಅಂದ್ರೆ 47 ಲಕ್ಷ ಆಗ್ತದೆ. ನನ್ನಂತ ಕುಲಪತಿ ಇನ್ನೊಂದು 2 ಲಕ್ಷ, ಇನ್ನೊಂದು 2 ತಡೆಯೋಣ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಸಾಮಾನ್ಯವಾಗಿ ಆ ಕಡೆನೇ ನೋಡ್ಬೇಕಾಗ್ತದೆ ನಾನು. ಅದು ಬೈಂಡಿಂಗ್ ಏನಲ್ಲ, ಯಾವ್ದಾದ್ರು ಒಳ್ಳೆ ಪ್ರೋಗ್ರಾಮ್, ಯಾಕಂದ್ರೆ ಸರ್ ಹೇಳಿದ್ರು ವಾರ ತಿಂಗಳ ನಡಿಬೇಕು ಪ್ರೋಗ್ರಾಮ್ಗಳು ಅಂತ ಹೇಳಿ. ಯಾವ್ದಾದ್ರು ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಬೇಕು, ಸೇವಾಲಾಲರ ಬಗ್ಗೆ ಒಂದು ಒಳ್ಳೆ ಅಧ್ಯಯನ ಆಗ್ಬೇಕು, ಒಂದು ಪ್ರಬಂಧ ಸ್ಪರ್ಧೆ ಆಗ್ಬೇಕು, ಹಾಡಿನ ಸ್ಪರ್ಧೆ ಆಗ್ಬೇಕು ರಾಜ್ಯ ಮಟ್ಟದಲ್ಲಿ ಅಂತಂದ್ರೆ ನಾವು ಆಯೋಜನೆ ಮಾಡಕ್ ಸಿಗ್ತೇವೆ. ಅಷ್ಟೇ ದುಡ್ಡಿದ್ದೇನೆ ಅದಕ್ಕೆ ನಾನು ಹೀಗಾಗಿ ಲೈವ್ ಪ್ರೋಗ್ರಾಮ್ಗಳು, ಜನಕ್ಕೆ ಉಪಯೋಗವಂತ ಪ್ರೋಗ್ರಾಮ್ಗಳು, ಅದರ ಮುಖಾಂತರ ಈ ಮಹಾಪುರುಷರ ಬಗ್ಗೆ ಹೆಚ್ಚಿಗೆ ಜನಗಳಿಗೆ ಪರಿಚಯ ಆಗಲಿ ಅನ್ನುವಂಥದ್ದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತು ಸಾಕಷ್ಟು ಜನ ಸಮಾಜದಲ್ಲಿ ಇಂದು ಓದ್ಕೊಂಡಿದ್ದಾರೆ, ಇಲ್ಲೇ ಮುಂದ ಡಾಕ್ಟರ್ ಇದ್ದಾರೆ, ಅವ್ರ ಪುತ್ರರು ಡಾಕ್ಟರು. ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಬಳಗದಲ್ಲಿ ಕೂಡ ಡಾಕ್ಟರ್ ಇದ್ದಾರೆ. ಒಬ್ಬ ಡಾಕ್ಟರ್ ರವಿ ರಾಠೋಡ್ ಅಂತೇಳಿ KMC ನಲ್ಲಿ ಇದ್ದಾರೆ, ಡರ್ಮಟಲಾಜಿಸ್ಟ್ ಇದ್ದಾರೆ. ಸಾಕಷ್ಟು ಜನ ಸಮಾಜದಲ್ಲಿ ಓದ್ಕೊಂಡು ಮುಂದೆ ಬರ್ತಾ ಇದ್ದಾರೆ, ಒಳ್ಳೇದಾಗ್ತಾ ಇದೆ. ಇನ್ನೂ ಹೆಚ್ಚು ಇಟ್ಸ್ ನಾಟ್ ರೈಟ್ ರೆಪ್ರೆಸೆಂಟೇಷನ್. ಇನ್ನು ಸಮಾಜದಲ್ಲಿ ಹೆಚ್ಚಿಗೆ ಜನ ಓದಬೇಕು. ಆಮೇಲೆ ನಾನು BT ಲಲಿತಾ ನಾಯಕ್ ಮೇಡಮ್ ಅವ್ರಿಗೆ ತಿಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಆ ಕಾಲದಲ್ಲಿ ಲಂಕೇಶ್ನಲ್ಲಿ ಒಳ್ಳೆಯ ಬರಗಾರ ಅವರು, ಸಮಾಜಕ್ಕೆ ಮತ್ತೆ ಎಲ್ಲರಿಗೂ ಕೂಡ ಅವಲಂಬಿತ ಆಗುವಂಥದ್ದನ್ನ ಬರೀತಿದ್ರು BT ಲಲಿತಾ ನಾಯಕ್. ಇವತ್ತಿಗೆ ಕೂಡ ಇದ್ದಾರೆ. ಬುದ್ಧಿಜೀವಿಗಳ ಬಗ್ಗೆ ಕರ್ನಾಟಕದಲ್ಲಿ ಅಂದಿನ ಕಾಲದಲ್ಲಿ ಪರಿಗಣಿಸಲ್ಪಟ್ಟವರು. ಇನ್ನೊಬ್ಬರದ್ದು ಬಗ್ಗೆ ನನಗೊಂಚೂರು ಡೌಟ್ ಇದೆ. ಒಬ್ಬೊಬ್ರು ಬಂಜಾರ ಸಮಾಜದವರು ಅಂತ ಹೇಳಿದ್ರೆ ಕೆಲವು ಡೌಟ್ ವ್ಯಕ್ತಪಡಿಸಿ ನನಗೆ ಗೊತ್ತಿಲ್ಲ. ಯಾರಾದ್ರೂ ಪ್ರೊಫೆಸರ್ ಅಥವಾ ಯಾರೇ ಗೊತ್ತಿರೋ ರೇಖಾ ರಾಣಿ ಅವ್ರ ಬಗ್ಗೆ, BT ಲಲಿತಾ ನಾಯಕ್ ಆದ ನಂತರ ಸ್ವಲ್ಪ ರೇಖಾ ರಾಣಿ ಅವರು ಬರೀತಿದ್ರು. ಅದಾದ ನಂತರ ಅವರು ಅಂತ ಪತ್ರಿಕೆಗಳನ್ನೇ ಹೋಗ್ಬಿಟ್ಟು ಲಂಕೇಶ್ ಅಂತ ಪತ್ರಿಕೆಗಳು ನಾಪತ್ತೆ ಆಗ್ತಿತ್ತು. ಚಿಂತನೆ ಪರಿವರ್ತನೆ ಅನ್ನುವಂಥದ್ದು ಸಮಾಜದಿಂದ ನಾಪತ್ತೆ ಆಯಿತು. ಹೀಗಾಗಿ ಚಿಂತಕರಿರ್ಬೇಕು, ಆಗಿನ ಕಾಲಕ್ಕೆ ಚಿಂತಕರಿರ್ಬೇಕು, ಈಗಿನ ಕಾಲಕ್ಕೆ ಚಿಂತಕರಿರ್ಬೇಕು. ಆಮೇಲೆ ಇನ್ನೊಂದು ಡಾಕ್ಟರ್ ಬುದ್ದಣ್ಣ ಹೆಗ್ಮೇರಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಮಾಜಿ ಪ್ರಾಧ್ಯಾಪಕರು ರಷ್ಯಾದಲ್ಲಿ ಹೋಗಿ ಬಂಜಾರ ಸಮಾಜ ಬಗ್ಗೆ ಅಧ್ಯಯನ ಮಾಡಿ ಬಂದ ನಂತರ ಒಂದು ಸಣ್ಣ ಪಿಕ್ಚರ್ ಕೂಡ ಮಾಡಿದವರು. ಪಿಕ್ಚರ್ ಮಾಡಿ ಪಗಾರ ಎಲ್ಲ ಕಳ್ಕೊಂಡು ಏನು ಕೇಳಿಲ್ಲ, ರಿಟೈರ್ಡ್ ಆದ್ರು. ದಟ್ ಈಸ್ ಡಿಫ್ರೆಂಟ್. ಬಟ್ ನಾನು ಹೇಳ್ತಾ ಇರೋದು ಪ್ರಪಂಚದ ಎಲ್ಲ ಕಡೆ, ತಾವೇನ್ ಹೇಳಿದ್ರಿ ಸರ್, ಪ್ರಪಂಚದ ಎಲ್ಲ ಕಡೆ ಈಗಾಗಲೇ ನಮ್ಮ ಪ್ರಾಧ್ಯಾಪಕರೊಬ್ಬರು ಫ್ರಾನ್ಸ್ ನಲ್ಲಿ ಇದ್ದಾರೆ. ನಮ್ಮ ರಾಠೋಡ್ ಅವರು 1 ತಿಂಗಳಾಯ್ತು, ಇನ್ನೂ 2 ತಿಂಗಳಲ್ಲೇ ಇರ್ತಾರೆ. ಜಿಪ್ಸಿ ಜನಾಂಗದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಭಾರತದಾದ್ಯಂತ ಮತ್ತು ವಿಶ್ವದಾದ್ಯಂತ ಹರಡಿದಂತ ಸಮಾಜದ ಚಟುವಟಿಕೆಗಳು ಮತ್ತು ಅದರ ಗುರುಗಳು ನೀಡಿದಂತ ಬೋಧನೆ ಮತ್ತು ಮಾರಾಟಕ್ಕೆ ಹೋಗಿಗೊಮ್ಮೆ ನೋಡ್ಬೇಕು ಅನ್ನೋಂಥದ್ದನ್ನ ಹೇಳಿದ್ರು. ಪೌರಾದೇವಿ ವಾಸು ಡಿಸ್ಟಿಕ್ ನಲ್ಲಿ ಇದೆ ಅಂತೇಳಿ ಹುಟ್ಟೆ ಸಾಹೇಬ್ ಕೂಡ ಹೇಳಿದ್ರು. ಸಾಧ್ಯ ಆದ್ರೆ ಒಂದು ಟೀಮ್ ಮಾಡ್ಕೊಂಡು ಹೋಗಿ ಒಂದಷ್ಟು ಜನ ಸರ್ ಯಾರು ಕುಲಪತಿಗಳು ಬರ್ತಾರಲ್ಲ ವೇಟ್ ಮಾಡ್ಬೇಕು, ಟೇಕ್ ದ ಸ್ಟೂಡೆಂಟ್ಸ್, ಅವರು ಇಂಪಾರ್ಟೆಂಟ್.
ಅಲ್ಲೇ ಹೇಳಿ ನಾವು ಸತ್ತೆ ನಮ್ಮ ಸಂಬಂಧ ವೇಟ್ ಮಾಡ್ಕೊಂಡು ಕೂತ್ರೆ ಪ್ರೋಗ್ರಾಮ್ ಕೊಡಂತ ಕೊಡ್ತಾವ್ ಸರ್, ಬರೀ ಕೊಡ್ಸೋಣ ಕೊಂತಾವು ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿ ಬರಲಿ. ಅದಕ್ಕೆ ನಮ್ಮಿಂದ ಕೂಡ ಸೂಕ್ತವಾದಂತ ಪ್ರೋತ್ಸಾಹ ಸಿಗ್ತದೆ ಅಂತ ಹೇಳಿ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಬೇಕು. ಪುಣ್ಯ ಪುರುಷರನ್ನ ನಾವು ನೆನೆಸದೇ ಇದ್ರೆ ಮುಂದಿನ ಪೀಳಿಗೆಗೆ ಸೂಕ್ತವಾದಂಥ ಮಾರ್ಗದರ್ಶನ ಸಿಗುವುದಿಲ್ಲ. ನಾವು ಹೊಸದಾಗಿ ಮುಂದಿನ ಪೀಳಿಗೆಗೆ ಬೋಧನೆ ಮಾಡುವಂಥದ್ದು ನಾವು ಏನು ಮಾಡ್ತಾ ಇಲ್ಲ. ಇನ್ನು 100 ವರ್ಷಕ್ಕೆ ಈಗ 200 ವರ್ಷ 270 ವರ್ಷದಿಂದ ಇಂಥವ್ರಿದ್ರು ಅಂತ ಕೇಳ್ಕೊಬೇಕಂತ ಇವತ್ತು ನಾವೇನಾದ್ರೂ ಬೇರೆ ಜನ ಮಾಡ್ಬೇಕು. ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಮಾಡಿದ್ರೆ ಸರಿಯಾಗಿ ಗಮನಿಸಿಕೊಂಡು ಅದನ್ನು ಉಳಿಸ್ಕೊಂಡು ಹೋದ್ರೆ ಸಾಕು. ಬರೀ ಉಳಿಸ್ಕೊಂಡು ಹೋಗಿದ್ದಾರೆ ಅಂತ ನಮ್ಮನ್ನ ಸಮಾಜ ನೆನೆಸ್ತದೆ, ಇಲ್ಲಾಂದ್ರೆ ಮುಂದಿನ ಸಮಾಜ ನಮ್ಮನ್ನು ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನನ್ನ ದಿನ ದಿವಸ ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ ರವರ 287ನೇ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂತಹ ಶ್ರೀ ಇ.ಟಿ. ಪುಟ್ಟಯ್ಯ ಸರ್, ವಿಶ್ರಾಂತ ಕುಲಪತಿಗಳು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ, ವಿಶ್ವವಿದ್ಯಾಲಯದ ವತಿಯಿಂದ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಡಿಕೇರಿ ಸರ್ ಅವರು, ಕುಲಪತಿಗಳು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ವತಿಯಿಂದ, ವಿಶ್ವವಿದ್ಯಾಲಯದ ವತಿಯಿಂದ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಸರ್, ಕುಲಸಚಿವರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ವತಿಯಿಂದ, ವಿಶ್ವವಿದ್ಯಾಲಯದ ವತಿಯಿಂದ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂತಹ ದಿವ್ಯ ಸಾನ್ನಿಧ್ಯ ಮುರಾರಿ ಮಹಾರಾಜ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ವತಿಯಿಂದ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ರೇವು ನಾಯಕ್ ಮಾಜಿ ಸಚಿವರು ಕಲಬುರಗಿ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ವತಿಯಿಂದ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ಉಮೇಶ್ ಜಾಧವ್ ಸರ್, ಮಾಜಿ ಲೋಕಸಭಾ ಸದಸ್ಯರು, ಅವರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ವತಿಯಿಂದ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ಅವಿನಾಶ್ ಜಾಧವ್, ವಿಧಾನಸಭಾ ಸದಸ್ಯರು ಚಿಂಚೋಳಿ, ಇವರಿಗೂ ಕೂಡ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಉದಯಕಾಂತ್ ಬಿ ಪಾಟೀಲ್, ಸಿಂಡಿಕೇಟ್ ಸದಸ್ಯರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೂ ಕೂಡ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಪ್ರೊಫೆಸರ್ ಹೂವಿನಬಾವಿ ಬಾಬಣ್ಣ ಎಲ್, ವಿದ್ಯಾ ವಿಷಯ ಪರಿಷತ್ ಸದಸ್ಯರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೂ ಕೂಡ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಪ್ರೊಫೆಸರ್ ದಶರಥ್ ಎಸ್ ನಾಯಕ್ ಸರ್, ನಿರ್ದೇಶಕರು, ಶ್ರೀ ಸಂತ ಸೇವಾಲಾಲ್ ಮಹಾರಾಜ್, ಅವರಿಗೂ ಕೂಡ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಡಾಕ್ಟರ್ ನಿಂಗಣ್ಣ ಕೊಂಡೂರ್, ಕುಲಸಚಿವರು, ಮೌಲ್ಯಮಾಪನ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೂ ಕೂಡ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಶ್ರೀಮತಿ ಜಯಂಬಿಕಾ, ಹಣಕಾಸು ಅಧಿಕಾರಿಗಳು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೂ ಕೂಡ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವಿವಿಧ ವಿಭಾಗಗಳಿಂದ ಆಗಮಿಸಿರ್ತಕ್ಕಂತಹ ಬೋಧಕ ಮತ್ತು ಬೋಧಕೇತರ ವೃಂದದ ಎಲ್ಲರಿಗೂ ಕೂಡ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ವಿವಿಧ ವಿಭಾಗಗಳಿಂದ ಆಗಮಿಸಿರ್ತಕ್ಕಂತಹ ಸಂಶೋಧನಾ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲರಿಗೂ ಕೂಡ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂತಹ ಎಲ್ಲರಿಗೂ ಕೂಡ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.